ಜಗದೊಡೆಯನಾದ ಭಗವಂತನನ್ನು ಮೂರ್ಧ್ನಿ ನಿದಾಯ ತಲೆಯಲ್ಲಿ ಇಟ್ಟು ವೇಗವಾಗಿ ಆಕಾಶಕ್ಕೆ ಹಾರಿದ್ದಾನೆ ತೃಣಾವರ್ತ. ದೇವರನ್ನು ತಲೆಯಲ್ಲಿ ಹೊತ್ತವ ಎತ್ತರಕ್ಕೆ ಏರೋದು ಸಹಜ. ನಮ್ಮೆಲ್ಲರಿಗೆ ಒಂದು ಆಸೆ, ಜೀವನದಲ್ಲಿ ಎತ್ತರಕ್ಕೆ ಏರಬೇಕು ಅಂತ. ರಾಜರು ತಿಳಿಸ್ತಾರೆ, ನಿಮಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಬೇಕಾ, ನೀವು ತುಂಬ ಎತ್ತರದಲ್ಲಿ ಇರಬೇಕಾ, ಹಾಗಾದರೆ ನೀವು ತಲೆಯಲ್ಲಿ ಭಗವಂತನನ್ನು ಹೊತ್ಕೊಳ್ಳಿ, ದೇವರನ್ನು ಹೃದಯದಲ್ಲಿ ಧಾರಣೆ ಮಾಡಿ, ದೇವರ ಪದ, ದೇವರ ನಾಮ, ವಿಷ್ಣುವಿನ 1000 ನಾಮ ಅದು ಸದಾ ನಿಮ್ಮ ತಲೆಯಲ್ಲಿ ಇರಲಿ, ನೀವು ಬಹಳ ಬೇಗ ಎತ್ತರಕ್ಕೆ ಏರ್ತೀರಿ ಅಂತ ಇಲ್ಲಿ ಹೇಳ್ತಾರೆ. ಮುರುದ್ವಿಷಂ ಮೂರ್ಧ್ನಿ ನಿದಾಯ ವಿಷ್ಣೋ ಪದಂ ಪ್ರವಿಷ್ಟುಂ ತ್ವರೆಯಾಗತೋಪಿ. ವೇಗವಾಗಿ ಎತ್ತರಕ್ಕೆ ಏರಿದರೂ ಕೂಡ ಅವನು ಕೆಳಗೆ ಬಿದ್ದುಬಿಟ್ಟ. ಯಾಕೆ ಬಿದ್ದ? ನಿಜವಾಗಿಯೂ ದೇವರನ್ನು ತಲೆಯಲ್ಲಿ ಹೊತ್ತು ಏರಿದವರು ಬೀಳಬಾರ್ದು. ಬಿದ್ದದ್ದು ಯಾಕೆ? ಯಾಕಂದರೆ ಅಯೋಗ್ಯ ಕಾಮಸ್ಯ ಕತನ್ನ ಪಾತಃ. ಯೋಗ್ಯತೆಗೆ ಮೀರಿದ ಬಯಕೆ ಇತ್ತು, ಅದಕ್ಕೆ ಅವನು ಕೆಳಗೆ ಬಿದ್ದ. ದೇವರ ಹತ್ರ ಹೋಗಬೇಕು, ದೇವರನ್ನು ಬೇಡಬೇಕು, ದೇವರನ್ನು ಬಿಟ್ಟರೆ ಬೇರೆಯವರು ಕೊಡೋರು ಯಾರಿಲ್ಲ. ಆದರೆ ದೇವರಲ್ಲಿ ಅಯೋಗ್ಯವಾದದ್ದನ್ನು ಬೇಡಿದ್ರೆ ದೇವರು ನಿಮ್ಗೆ ಕೆಳಗೆ ಹಾಕ್ತಾನೆ. ಕೆಲವರು ಬೇಕಾದ ವ್ರತ ನೇಮಗಳನ್ನು ಮಾಡ್ತಾ ಇರ್ತಾರೆ, ಅದರ ಹಿನ್ನೆಲೆಯಲ್ಲಿ ಬಯಕೆ ಇದೆ. ನಿಜವಾಗಿಯೂ ದೇವರನ್ನು ಪೂಜೆ ಮಾಡುವಾಗ ಏನನ್ನೂ ಬಯಸಬಾರ್ದಂತೆ, ನಿಷ್ಕಾಮನೆಯಿಂದ ಭಗವಂತನ ಆರಾಧನೆ ಮಾಡಬೇಕು. ನಾವು ಮಾಡುವ ದೇವರ ಪೂಜೆಗೆ ಒಂದೇ ಒಂದು ಬಯಕೆ ಇರಬೇಕಂತೆ, ಏನಂದರೆ ದೇವರೇ ನೀನು ಪ್ರೀತನಾಗು ಅಂತ. ದೇವರ ಪ್ರೀತಿ ಒಂದನ್ನು ಬಿಟ್ಟು ಬೇರೆ ಏನನ್ನೂ ಬೇಡಬಾರ್ದಂತೆ. ಬೇಡೋದೇ ತಪ್ಪು, ಅದರೊಳಗೆ ಯೋಗ್ಯತೆ ಮೀರಿದ್ದು ಬೇಡೋದು ಇನ್ನೂ ದೊಡ್ಡ ತಪ್ಪು. ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡು ನಾವು ದೇವರನ್ನು ಬೇಡಬೇಕು. ನಮ್ಮ ಯೋಗ್ಯತೆ ಅಲ್ಲದ್ದು, ಅದರಲ್ಲೂ ಅಯೋಗ್ಯವಾದದ್ದು. ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೇನೆ. ಭಕ್ತಿಯಿಂದ ವಾಯುಸ್ತುತಿ ಪುನಶ್ಚರಣ ಮಾಡಿ ಜೇನುತುಪ್ಪ ಅಭಿಷೇಕ ಮಾಡೋದು, ವಾಯುದೇವರಲ್ಲಿ ಬೇಡೋದು. ಆ ಪಕ್ಕದ ಮನೆ ಆಚಾರ ತುಂಬ ಗೋಳೆ ಕೂತಿದ್ದಾರೆ, ಅವ್ರಿಗೆ ಕಾಲು ಹೋಗಲಿ ಅಂತ. ಅದು ಅಯೋಗ್ಯ ಕಾಮನೆ, ಮಾಡಬಾರ್ದು. ನೀವು ಹಿಡ್ದಿರೋ ದೇವರನ್ನೇ, ವಾಯುದೇವರನ್ನೇ ಹಿಡ್ದಿದ್ದೀರಿ, ಒಳ್ಳೆ ವಾಯುಸ್ತುತಿನೇ ಮಾಡ್ತಾ ಇದ್ದೀರಿ. ಅಯೋಗ್ಯ ಕಾಮನೆಯನ್ನು ಮಾಡಿದ್ರಿ ಕೆಳಗೆ ಬೀಳ್ತೀರಿ. ವಿಷ್ಣು ವೈಷ್ಣವರ ಮೇಲೆ ದ್ವೇಷ ಮಾಡಲಿಕ್ಕೆ ಅಂತ ಹೊರಟ್ರೆ ಹ್ಯಾಕೆ ಕೆಳಗೆ ಬೀಳ್ತೀರಿ ಅನ್ನಲಿಕ್ಕೆ ತೃಣಾವರ್ತನೆ ಸಾಕ್ಷಿ. ತೃಣಾವರ್ತನಿಗೆ ದೇಹ ಬಲ ಇತ್ತು, ದೈತ್ಯ ಬಲ ಇತ್ತು, ವರಬಲ ಇತ್ತು, ದೇವರನ್ನೇ ಕೈಯಲ್ಲಿ ಹಿಡಿದವ, ಆದರೂ ಕೆಳಗೆ ಬಿದ್ದ. ನಮಗೆ ಯಾವ ಬಲವೂ ಇಲ್ಲ, ಆದರೂ ಬರೀ ಜೀವನದ ಉದ್ದಕ್ಕೂ ಅಯೋಗ್ಯ ಕಾಮನೆ ಮಾಡ್ತಾ ಇದ್ದರೆ ಮೇಲ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಂದೆಂದು ಅಯೋಗ್ಯವಾದ ಬಯಕೆಯನ್ನು, ಕೆಟ್ಟ ಕಾಮನೆಯನ್ನು, ದುರಾಶೆಯನ್ನು ಜೀವನದಲ್ಲಿ ಇಟ್ಕೊಂಡವ ಅವನು ಕೆಳಗೆ ಬೀಳ್ತಾನೆ ಅನ್ನಲಿಕ್ಕೆ ಈ ಕಥೆ ಸಾಕ್ಷಿ. ಸವಾತರೂಪೋ ದಿತಿಜೋ ಮುಕುಂದ ಬರಾಸಹಿಷ್ಣುರ್ನಿಪಪಾತ ಭೂಮೌ ತಥಾ ಹಿ ವಾ ತಸ್ಯ ಜವೋದಿ ಕೋಪಿ ಕತನ್ನು ವಿಶ್ವಂಬರ ಮುದ್ಮಿ ಭರ್ತಿ. ಅಲ್ಲ, ಎತ್ಕೊಂಡು ಹೋಗುವಾಗ ಇಷ್ಟು ವೇಗವಾಗಿ ಹೋದಂತಹ ತೃಣಾವರ್ತ ಇಷ್ಟು ಬೇಗ ದಿಢೀರಂತ ಕೆಳಗೆ ಬೀಳಲಿಕ್ಕೆ ಏನು ಕಾರಣ? ವಾದಿರಾಜರು ಹೇಳ್ತಾರೆ, ತೃಣಾವರ್ತನಿಗೆ ದೇವರ ಭಾರ ಧಾರಣೆ ಮಾಡಲಿಕ್ಕೆ ಆಗದೆ ಕೆಳಗೆ ಬಿದ್ದುಬಿಟ್ಟ. ಈ ಕೆಲವರು ನೀವು ನೋಡಿದಿರಿ, ಈ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರಲ್ಲ, ಅವ್ರು ಕಷ್ಟಪಟ್ಟು ಎತ್ತುತ್ತಾರೆ. ಆ ಎತ್ತಿದವ್ರು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಎತ್ತಿದಿರಿ, ಹೀಗೆ ಮನೆ ತನಕ ಹೋಗಿ ಅಂದರೆ ಎತ್ತಾಕ್ಬಿಡ್ತಾರೆ. ಯಾಕೆಂದರೆ ಅದು 1 ನಿಮಿಷ ಎತ್ತಬೋದೇ ವಿನಃ ಯಾವಾಗಲೂ ಎತ್ಕೊಂಡಿರ್ಲಿಕ್ಕಾಗಲ್ಲ, ಅದು ಭಾರಿ ಭಾರ. ಭಗವಂತನನ್ನು ಎತ್ತಿದ, ಹೊತ್ತಿದ, ಮೇಲಕ್ಕೆ ಒಯ್ದ,
ಭಾರ ಜಾಸ್ತಿ ಆಯಿತು ಅಂತ ತಾನು ಕೆಳಗೆ ಬಿದ್ದ. ಈ ಕೆಲವರು ತುಂಬ ತೂಕದ್ದು ಎತ್ಕೊಳ್ತಾರೆ, ಒಂದು ಕ್ಷಣ ಮುಂದೋಗಿ ದಬ್ಬಂದು ಬಿದ್ದುಬಿಡ್ತಾರೆ. ಯಾಕೆ ಬಿದ್ದ್ರಿ ಅಂದರೆ ನಡಿಲಿಕ್ಕಾಗದೆ ಬಿದ್ದದ್ದಲ್ಲ, ಭಾರ ಜಾಸ್ತಿಯಾಗಿ ಬಿದ್ದದ್ದು. ಭಗವಂತ ಭಾರಭೃತ್, ಇಡೀ ಜಗತ್ತಿನ ಭಾರವನ್ನು ಹೊತ್ತ ವಿಶ್ವಂಭರ, ಇಡೀ ವಿಶ್ವವನ್ನೇ 14 ಲೋಕವನ್ನು ತನ್ನ ಉದರದಲ್ಲಿಟ್ಟ ವಿಶ್ವಂಭರನನ್ನು ಹೊರುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅದಕ್ಕೆ ಹೇಳ್ತಾರೆ ತಥಾ ಹಿವಾ ತಸ್ಯ ಜವಾದಿ ಕೋಪಿ. ಗಾಳಿಗೆ ವೇಗ ಇದೆ, ಗಾಳಿಗೆ ವೇಗ ಇದೆ. ಗಾಳಿ ಎಂಥ ವಸ್ತುವನ್ನು ತನ್ನ ವೇಗದಿಂದ ಹೊರಗಡೆ ಎಸ್ದು ಬಿಡುತ್ತೆ. ಆದರೆ 14 ಲೋಕವನ್ನೇ ತನ್ನ ಹೊಟ್ಟೆಯಲ್ಲಿ ಧಾರಣೆ ಮಾಡಿದ ಭಗವಂತನ ಒಂದೊಂದು ಕೂದಲಲ್ಲಿ ಇಂಥ ಅನೇಕ ಬ್ರಹ್ಮಾಂಡಗಳು ಇದೆಯಂತೆ. ಅಂಥ ಭಗವಂತನನ್ನು ಹೊರುವ ಸಾಮರ್ಥ್ಯ ಯಾರಿಗಿದೆ ಹೇಳಿ? ದೇವರು ನಮ್ಮನ್ನು ಹೊತ್ತಿದ್ದಾನೆ, ದೇವರನ್ನು ಹೊರುವವರು ಯಾರಿಲ್ಲ. ಅಂತಹ ಹೊರಲಿಕ್ಕಾಗದಂಥ ದೇವರನ್ನು ಹೊತ್ತದ್ದು ಅವನು ಬೀಳಲಿಕ್ಕೆ ಕಾರಣ ಆಯಿತು, ಭಾರ ಜಾಸ್ತಿ ಆಯಿತು. ಭಕ್ತಿಯಿಂದ ಹೊರುವವರಿಗೆ ಭಗವಂತ ಭಾರ ಅಲ್ಲ. ಯಾರಿಗೆ ದೇವರಲ್ಲಿ ಭಕ್ತಿ ಇಲ್ಲ, ದುರ್ಬುದ್ಧಿ ಇದೆ, ಅವರಿಗೆ ದೇವರು ಭಾರ. ದೇವರು, ಧರ್ಮ, ಆಚಾರ, ವಿಚಾರ ಕೆಲವರಿಗೆ ಭಾರೀ ಭಾರ. ಅನಂತ ಪದ್ಮನಾಭ ವ್ರತ ಬಂದ್ಬಿಟ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡು ಬಿಡ್ತಾರಪ್ಪ, ಮಡಿ ಮಾಡಬೇಕು, ಅದಾಗಬೇಕು, ಆಚಾರ್ಗೆ ಹೇಳಬೇಕು, ಅಡುಗೆ ಅಷ್ಟು ಭಾರ. ಅದೇ ದೇವರಲ್ಲಿ ಭಕ್ತಿ ಇದ್ದವ್ರಿಗೆ ಅದೇನು ಭಾರ ಅಲ್ಲ, ಆನಂದವಾಗಿ ಮಾಡ್ತಿರ್ತಾರೆ. ಏಕಾದಶಿ ಬಂತಂದರೆ ಕೆಲವರಿಗೆ ಭಾರ, ಚಾತುರ್ಮಾಸ್ಯ ಬಂದರೆ ಭಾರ. ಯಾರಿಗೆ ದೇವರಲ್ಲಿ ಭಕ್ತಿ ಇದೆ ಅವರಿಗೆ ಭಾರ ಅಲ್ಲ. ತಾಯಿ ಮಗುವನ್ನು ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ಕೊಳ್ತಾಳೆ. 9 ತಿಂಗಳಾದ ಮೇಲೆ ಅಷ್ಟೇ ತೂಕದ 3-4 kg ತೂಕದ ಒಂದು ಕಲ್ಲು ಕೊಟ್ಟು ಹೊಟ್ಟೆಲಿ ಕಟ್ಕೊಂಡು ತಿರುಗು ಅಂದರೆ ಅವಳ ಭಾರ ಅಂತಾಳೆ. ಯಾಕೆ? ಅದು ಪ್ರೀತಿ ಇದೆ, ಆದ್ದರಿಂದ ಧರಿಸಿದ್ದಾಳೆ. ಪ್ರೀತಿ ಇಲ್ಲ ಅಂದರೆ ಆ ಭಾರವನ್ನು ಧರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ, ದೇವರು ಮತ್ತು ಧರ್ಮ ಜೀವನದಲ್ಲಿ ಭಾರ ಆಗಬಾರ್ದು. ದೇವರು ಬೋರ್ ಆಗಬಾರ್ದು, ಧರ್ಮ ಬೋರು, ದೇವರು ಭಾರ ಆಗಬಾರ್ದು. ದೇವರನ್ನು ತಿಳಿಸುವ ಧರ್ಮ ಬೋರ್ ಆದಾಗ ದೇವರು ಭಾರ ಆಗ್ತಾನೆ. ದೇವರ ಧರ್ಮ, ದೇವರು ಎರಡರಲ್ಲಿ ನೀವು ಭಕ್ತಿ ಮತ್ತು ಶ್ರದ್ಧೆ ಮಾಡಿದರೆ ದೇವರ ಕಥೆಯಲ್ಲಿ ಶ್ರದ್ಧೆ, ಭಗವಂತನಲ್ಲಿ ಭಕ್ತಿ. ಶ್ರದ್ಧಾ ಭಕ್ತಿ ಇದ್ದವರಿಗೆ ಧರ್ಮ ಬೋರ್ ಆಗಲ್ಲ, ದೇವರು ಭಾರ ಆಗಲ್ಲ. ಆದರೆ ಇವನಿಗೆ ದೇವರ ಕಥೆಯಲ್ಲಿ ಶ್ರದ್ಧೆ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲದ ಕಾರಣ ದುರುದ್ದೇಶದಿಂದ ದೇವರನ್ನು ಹೊತ್ತೊಯ್ದಂತಹ ತೃಣಾವರ್ತ ಕೆಳಗೆ ಬಿದ್ದ. ಬಿದ್ರಿ ಏನಾಯಿತು ಅಂತ ಹೇಳ್ತಾರೆ. ಚಕ್ಷುಶ್ಚೌರ್ಯ ಫಲಂ ಜಗಾಮ ಪರಿವೃತ್ತಾಕ್ಷ ಪ್ರಭೋ ರೋಜಸ ವಿಶ್ವಕ್ ಸಂಭ್ರಮಣೇನ ದತ್ತತಮಸೋ ವಿಭ್ರಾಂತ ಮೂರ್ಧಾಫಲಂ ಸಾಧೂನಾಂ ಹೃದಯಾರ್ತಿ ದಾನ ಫಲಿತಂ ಕ್ಲೇಶಂ ಪ್ರಪನ್ನಕ್ಷಿತೌ ಮಾತುಃ ಪಾತಕರಃ ಪರಸ್ಯ ಸಬಲಃ ಪಾಷಾಣ ಪೃಷ್ಠೆ ಪತತ್. ಅವನು ಎಲ್ಲರ ಕಣ್ಣಿಗೆ ಮಣ್ಣು ಹಾಕಿದ ಫಲವನ್ನು ಪಡೆದಂತೆ. ಕೃಷ್ಣನ್ನ ಹೊತ್ಕೊಂಡು ತಾಯಿಯಾದ ಯಶೋದೆ ತೊಡೆಯಲ್ಲಿ ಹಾಕಿ ತೂಗ್ತಾ ಇದ್ಲು. ಆನಂದ ಕಂದನ ಅತೀಂದ್ರಿಯಾಕೃತಿಯಾದ ನಂದನನ್ನ ನೋಡಲಿಕ್ಕೆ ಹಳ್ಳಿಯ ಎಲ್ಲ ವಯೋವೃದ್ಧರು, ಆಬಾಲವೃದ್ಧರು ಬಂದು ಕೃಷ್ಣನನ್ನೇ ಬಿಟ್ಟ ಕಣ್ಣುಗಳಿಂದ, ಅರಳಿದ ಕಣ್ಣುಗಳಿಂದ ನೋಡ್ತಾ ಇದ್ರು. ಈ ಗಾಳಿಯ ರೂಪದ ದೈತ್ಯ ಬರುವಾಗ ಮಣ್ಣು ತಂದು ದೇವರನ್ನು ನೋಡುವವರ ಕಣ್ಣಿಗೆ ಹಾಕ್ಬಿಟ್ಟ ಅಲ್ವಾ? ನೀವು ನೋಡಿ, ನೀವು ದಾರಿಲಿ ಹೋಗುವಾಗ, ಗಾಡೀಲಿ ಹೋಗುವಾಗ ನಿಮ್ಮ ಮುಂದೆ ಒಂದು BTS KSRTC ಮಡ್ ರೋಡಲ್ಲಿ ಹೋದರೆ ನಿಮಗೆ ಕಣ್ಣೇ ಕಾಣಬಾರ್ದಷ್ಟು ಧೂಳು ಹಾಕಿಬಿಡುತ್ತೆ. ಇನ್ನು ಹೇಳಿ ಕೇಳಿ ಧೂಳು ಹಾಕಿ ನಿಮ್ಮ ಕಣ್ಣನ್ನೇ ಕಳಿಬೇಕು ಅಂತ ಬಂದಂಥ ದೈತ್ಯ ಸುಂಟ್ರ ಗಾಳಿಯ ರೂಪದಲ್ಲಿ ಬಂದವ ಆ ಇಡೀ ಹಳ್ಳಿಯಲ್ಲಿ ಎಲ್ಲ ಮಣ್ಣನ್ನು ತಂದು ಕೃಷ್ಣನನ್ನು ನೋಡುವವರ ಕಣ್ಣಿಗೆ ಹಾಕ್ಬಿಟ್ಟ. ಚಕ್ಷುಶ್ಚೌರ್ಯ, ನೋಟವನ್ನೇ ಕದ್ದ ಅವನು, ಕಣ್ಣಿನ ನೋಟವನ್ನು ಕದ್ದಿದ್ದಾನೆ.
ಅವರಿಗೆ ಆ ಎಲ್ಲ ಹಳ್ಳಿ ಜನಕ್ಕೆ ಕಣ್ಣು ಸಾರ್ಥಕ ಆಗಿತ್ತು. ದೇವರನ್ನು ನೋಡ್ತಾ ಇದ್ದರು. ದೇವರನ್ನು ನೋಡುವ ನೋಟವನ್ನೇ ಕದ್ದ ಕಳ್ಳ ಇವನು. ನೋಡಿ, ಯಾರಾದರೂ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದರೆ ಆ ನಮಸ್ಕಾರ ಮಾಡೋರಿಗೂ ದೇವ್ರಿಗೂ ಮಧ್ಯ ಹೋಗಬಾರ್ದು. ಯಾಕಂದರೆ ಅವ್ರ ನಮಸ್ಕಾರವನ್ನು ಕದ್ದ ಹಾಗೆ. ಯಾರು ದೇವರು ನೋಡ್ತಾ ಇದ್ದರೆ ಅವ್ರ ಕಣ್ಣಿಗೆ ಮಣ್ಣು ಹಾಕೋದು ಅದೆಲ್ಲ ಮಾಡಬಾರ್ದು. ಆ ನೋಟವನ್ನು ಕದ್ದ ಹಾಗೆ. ಆ ಪಾಪದ ಫಲ ಏನು ಅಂತ ಹೇಳ್ತಾರೆ. ಚಕ್ಷುಶ್ಚೌರ್ಯ ಫಲಂ, ಎಲ್ಲರ ಕಣ್ಣಿಗೆ ಮಣ್ಣೆರಚಿದ ಫಲವಾಗಿ ಅವನು ಆಕಾಶದಲ್ಲಿ ಹೋದಾಗ ಅವನ ಕಣ್ಗುಡ್ಡೆ ತಿರುಗ್ಲಿಕ್ಕೆ ಶುರುವಾಯಿತು. ಈ ಚಕ್ಕರ್ ಬಂದು ಕೆಳಗೆ ಬೀಳಬೇಕಾದ್ರೆ ಅವ್ರ ಕಣ್ಣು ಮೊದಲು ತಿರುಗುತ್ತಂದು. ಹಾಗೆ ಇವನಿಗೂ ಕಣ್ಣೆಲ್ಲ ಗರಗರ ತಿರುಗಿತು. ಆಮೇಲೆ ಇವನು ಕೃಷ್ಣನನ್ನೇ ತಿರುಗಿಸ್ಕೊಂಡು ಹೋಗಿದ್ದ. ಅದರ ಫಲವಾಗಿ ಕೃಷ್ಣ ಅವನನ್ನು ತಿರುಗಿಸ್ದ. ಆಮೇಲೆ ಅವನ ವಿಭ್ರಾಂತ ಮೂರ್ಧ್ನಾ ಫಲಂ ಸಾಧೂನಾಂ ಹೃದಯಾರ್ತಿ ದಾನ ಫಲಿತಂ, ಸಜ್ಜನರಿಗೆ ದುಃಖವನ್ನು ದಾನ ಮಾಡಿದ. ಏನು ದುಃಖ? ನೋಡ್ತಿದ್ರಲ್ಲ, ಅವ್ರ ಕಣ್ಣಿಗೆ ಮಣ್ಣು ಬಿತ್ತು, ಅಯ್ಯೋ ಧೂಳು ಬಿತ್ತಲ್ಲ ಅಂತ ಕಣ್ಣುಜ್ಜಿ ಮತ್ತೆ ಕಣ್ಣು ಬಿಟ್ಟರು, ಕೃಷ್ಣ ಇಲ್ಲ. ಅಯ್ಯಯ್ಯೋ ಇಂಥ ಕೃಷ್ಣನ ಕಳ್ಕೊಂಡ್ಬಿಟ್ವೆ ಅಂತ ಅವ್ರ ಹೃದಯಕ್ಕೆ ನೋವಾಯಿತು. ದೇವರನ್ನು ನೋಡ್ತಾ ಇರ್ತೀರಿ, ತಿರುಪ್ತಿಲಿ ಹೋಗಿ ದೇವ್ರ ಮುಂದೆ ಹೀಗೆ ನಿಂತ್ಕೊಳ್ತೀರಿ, ಯಾರೋ ಕೈ ಹಿಡಿದು ಪದಂಡಿ ಅಂತ ಎಳೆದು ಬಿಡ್ತಾರೆ. ಎಷ್ಟು ಬೇಜಾರಾಗತ್ತೆ ರೀ. ಏನ್ರಿ 3 ಗಂಟೆ 5 ಗಂಟೆ 6 ಗಂಟೆ 10 ಗಂಟೆ 1.5 ದಿನ ನಿಂತು ಈ ತಿಮ್ಮಪ್ಪನ ನೋಡಬೇಕು ಅಂತ ಬಂದರೆ ನಿಮ್ಮ ಕಾಟ ಬೇರೆ ಅಂತ ಅಂತೀವಲ್ಲ, ಮನಸ್ಸಿಗೆ ಬೇಜಾರಾಗತ್ತಲ್ಲ. ಸ್ವಲ್ಪ ದೂರ ಹೋದಾಗ ಯಾರು ನಮ್ಮನ್ನು ಎಳೆದು ಬನ್ನಿ ಇನ್ನೊಂದು 5 ನಿಮಿಷ ನೋಡಿ ಅಂದ್ರೆ ಎಷ್ಟು ಆನಂದ ಆಗುತ್ತಲ್ಲ. ದೇವರನ್ನು ನೋಡುವವರಿಗೆ ದೇವರು ಕಣ್ಣಿಂದ ಮಾಯ ಆದಾಗ ಸಾಧುಗಳಿಗೆ ಹೃದಯದ ಒಳಗೆ ತುಂಬ ದುಃಖ ಆಯ್ತಂತೆ. ಅಂತಹ ಸಜ್ಜನರಿಗೆ ದುಃಖವನ್ನು ಕೊಟ್ಟ ಫಲವಾಗಿ ಇವನಿಗೆ ದುಃಖ ಬಂತಂದು. ವಾದಿರಾಜರು ಹೇಳ್ತಾರೆ, ನೀವು ನಿಮ್ಮ ದುಃಖವನ್ನು ಸಜ್ಜನರಿಗೆ ಹಂಚಬೇಡಿ. ಸುಖ ಇದ್ದರೆ ಹಂಚಿ, ಒಳಿತಿದ್ರೆ ಹಂಚಿ, ಒಳ್ಳೆಯದು ಹಂಚಿ, ಕೆಟ್ಟದ್ದನ್ನು ನೀವು ಮಾತ್ರ ಅನುಭವಿಸ್ಬಿಡಿ. ಸ್ವಾಮಿ ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ನಾನೇ ಅನುಭವಿಸ್ತೀನಿ ಅಂತ. ನಮ್ಮ ದುರ್ಬುದ್ಧಿ ಏನಂದರೆ ದುಃಖವನ್ನು ಹಂಚುವ ಪ್ರಯತ್ನ ಮಾಡ್ತೀವಿ. ಒಳ್ಳೆಯದಿದ್ದರೆ ನಾವೊಬ್ಬರೇ ಯಾರಿಗೂ ತೋರಿಸದ ಹಾಗೆ ಅನುಭವಿಸ್ಬಿಡ್ತೀವಿ. ಅದು ಮಾಡಬಾರ್ದು. ಸಜ್ಜನರಿಗೆ ದುಃಖವನ್ನು ಕೊಟ್ಟ ಕಾರಣ, ನೀವು ಸಜ್ಜನರಂದರೆ ಹುಡುಕೊಂಡು ಹೋಗಬೇಕಾದ್ದಿಲ್ಲ. ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳು, ಹಿರಿಯರು, ದೊಡ್ಡವರು, ಗುರುಗಳು ಅವರಿಗೆ ದುಃಖ ಬರುವ ಹಾಗೆ ಮಾಡಿದ್ರೆ ಸಾಕು. ಅದರ ಫಲವನ್ನು ಒಂದಲ್ಲ ಒಂದಿನ ನಾವೇ ಉಣ್ಬೇಕಿದೆ. ಮತ್ತು ಯಾರೂ ಉಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹರಿಭಕ್ತರೋ, ಯಾರು ಗುರುಭಕ್ತರೋ, ಯಾರು ದೈವ ಭಕ್ತರೋ, ಯಾರು ಹಿರಿಯರೋ ಅವರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು. ನೀವೇನಾದರೂ ಅವರ ಹೃದಯಕ್ಕೆ ನೋವಾಗುವಂತೆ ನಿಮ್ಮ ಬಿಹೇವಿಯರ್ ಇದ್ದರೆ ಸಾಕು, ನಿಮ್ಮ ನಡವಳಿಕೆ ಇದ್ದರೆ ಸಾಕು, ಭಗವಂತ ಅದನ್ನು ನೋಡ್ತಾ ಇರ್ತಾರಂತ. ಯಾವತ್ತೋ ಒಂದಿನ ಅದನ್ನು ತಿರುಗಿಸಿ ನಮಗೇ ಕೊಡ್ತಾರಂತ. ಎಚ್ಚೆತ್ತು ಇರು ಕಂಡ್ಯ ಮನವೇ ಅಂತಾರೆ ದಾಸರು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಾಧೂನಾಂ ಹೃದಯಾರ್ತಿ ದಾನ ಫಲಿತಂ ಕ್ಲೇಶಂ ಪ್ರಪನ್ನ ಕ್ಷಿತೌ. ಇಡೀ ಜೀವನದ ಉದ್ದಕ್ಕೂ ಅನೇಕ ಸಂಕಟಗಳು ನಮಗೆ ಬರುತ್ತೆ, ಏನೆಲ್ಲ ತಾಪತ್ರಯಗಳು ಬರುತ್ತೆ, ಏನೆಲ್ಲ ತೊಂದರೆಗಳು ಬರುತ್ತೆ. ಇದಕ್ಕೆಲ್ಲ ಏನು ಕಾರಣ? ಹುಡುಕ್ತಾ ಹೋದರೆ ಕಾರಣ ಸಿಗಲ್ಲ. ಬರೀ ದುಃಖ ದುಃಖ ದುಃಖ. ದಾಸರು ಹೇಳ್ತಾರೆ, ಜೀವನದಲ್ಲಿ ನಾವು ಅನುಭವಿಸಬಹುದಾದ ಎಲ್ಲ ದುಃಖಕ್ಕೆ, ಕಷ್ಟಕ್ಕೆ, ತೊಂದರೆ ತಾಪತ್ರಯಕ್ಕೆ ಒಂದೇ ಕಾರಣ ಅಂತ. ಅದೇನೆಂದರೆ ತಂದೆ ತಾಯಿಗಳನ್ನು ಗೋಳೈಕೊಂಡಿದ್ದು, ನಮ್ಮ ಗುರುಗಳನ್ನು ಹಿರಿಯರನ್ನು ಗೋಳೈಕೊಂಡಿದ್ದು, ನಮ್ಮ ಹಿರಿಯರ ಕಣ್ಣಲ್ಲಿ ನೀರು ತರಿಸಿದ್ದು, ಅದು ಎಲ್ಲದಕ್ಕೂ ಕಾರಣ. ತಂದೆ ತಾಯಿಗಳ ಸೇವೆ ಒಂದು ದಿನ ಮಾಡಲಿಲ್ಲ, ಮಂದ ಭಾಗ್ಯಗೆ ಬವಣೆ ತಪ್ಪಲಿಲ್ಲ. ಇಡೀ ಜೀವನದ ಉದ್ದಕ್ಕೂ ನಾವು ಅನುಭವಿಸುವ ಎಲ್ಲ ತಾಪತ್ರಯಗಳ ಮೂಲ ಏನಂದರೆ ನಮಗಿಂತ ಹಿರಿಯರಾದ ಗುರುಗಳಾದ ಸಜ್ಜನರ ಹೃದಯಕ್ಕೆ ದುಃಖವನ್ನು ಕೊಟ್ಟದ್ದೇ. ಕ್ಲೇಶಂ ಪ್ರಪನ್ನ ಕ್ಷಿತವು, ದುಃಖವನ್ನು ಪಡ್ತಾ ಭೂಮಿಗೆ ಬಿದ್ದ ತೃಣಾವರ್ತ. ಕಾರಣ ಸಜ್ಜನರ ಕಣ್ಣಿಗೆ ಮಣ್ಣೆರಚಿದ. ಅವರಿಗೆ ದೇವರು ಮಾಯ ಆದಾಗ ದುಃಖ ಆಯಿತು. ಅವನು ಭೂಮಿಗೆ ಬಿದ್ದ, ದುಃಖ ಪಡ್ತಾ ಭೂಮಿಗೆ ಬಿದ್ದ. ಎಲ್ಲಿ ಬಿದ್ದ? ಭೂಮಿಗೆ ಎಲ್ಲಿ ಬಿದ್ದ ಗೊತ್ತಾ? ದೊಡ್ಡ ಬಂಡೆ ಕಲ್ ಮೇಲೆ ಬಿದ್ದಂತ. ಏನೋ ಮರಳಿನ ಗುಡ್ಡೆ ಮೇಲೆ ಬಿದ್ದಿದ್ರೆ ಸಾಯ್ತಿರ್ಲಿಲ್ಲ, ಬಂಡೆ ಕಲ್ ಮೇಲೆ ಬಿದ್ದ. ಆ ಬಂಡೆ ಕಲ್ ಮೇಲೆ ಬಿದ್ದದ್ದಕ್ಕೆ ಅವನ ದೇಹ ಚೂರು ಚೂರು ಆಯ್ತಂದು.
ಅಲ್ಲ, ಬಂಡೆ ಕಲ್ ಮೇಲೆ ಯಾಕೆ ಬಿದ್ದ? ಅವನು ಬೀಳಲಿಲ್ಲ, ದೇವರು ಅಲ್ಲೇ ಬೀಳಿಸ್ದ. ಯಾಕಲ್ಲಿ ಬೀಳಿಸ್ದ? ರಾಜರು ಹೇಳ್ತಾರೆ, ಮಾತುಹು ಪಾತಕರಃ ಪರಸ್ಯ ಸಬಲಃ ಪಾಷಾಣ ಪೃಷ್ಠೆ ಪತತ್. ಯಾಕಂದರೆ ಯಶೋದೆಯನ್ನು ದಬ್ಬಿಬಿಟ್ನಂತ. ಅವನು ಆ ಕೃಷ್ಣನ ಹೊತ್ಕೊಂಡೋಗೋ ಬರದಲ್ಲಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲು ಯಶೋದೆ. ತೃಣಾವರ್ತ ಬಂದು ಯಶೋದೆಯನ್ನು ಕೆಳಕ್ಕೆ ನೆಲಕ್ಕೆ ತಳ್ಳಿ ಆ ಮಗುವನ್ನು ಎತ್ಕೊಂಡು ಹೋದ. ಆ ಅಮ್ಮನಿಗೆ ಗೋಳೆಕೊಂಡಲ್ಲ, ಅದಕ್ಕೆ ಭಗವಂತನಿಗೆ ಸಿಟ್ಟು ಬಂತಂತೆ. ನಮ್ಮಮ್ಮನಿಗೆ ಗೋಳೆಕೋತೀಯ, ಹಾಗಾದ್ರೆ ನಿನ್ನ ಕಲ್ಲು ಮೇಲೆ ಎತ್ತಾಕ್ತೀನಿ ಅಂತ ದೊಡ್ಡ ಪಾಷಾಣದ ಮೇಲೆ, ಕಲ್ಲಿನ ಬಂಡೆಯ ಮೇಲೆ ಅವನ್ನ ಎತ್ತಾಕದ್ನಂತೆ. ಹಾಗಾದರೆ ತಾಯಿಗೆ ದುಃಖ ಕೊಟ್ಟರೆ ದೇವರು ಆ ತಾಯಿ ಒಳಗೆ ಇದ್ದು ನಮ್ಮನ್ನು ನೋಡ್ಕೊಳ್ತಾ ಇರ್ತಾನೆ, ನಮ್ಮನ್ನು ನೋಡ್ತಾ ಇರ್ತಾನೆ. ನಾವು ಮಾಡುವ ಪ್ರತಿ ಕ್ಷಣ ಪ್ರತಿ ಕರ್ಮದ ಸಾಕ್ಷಿ ದೇವತೆ ಭಗವಂತ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಎಲ್ಲರ ಒಳಗೆ ತಾನಿಪ್ಪ. ತಾಯಿಯ ಒಳಗೆ, ತಂದೆಯ ಒಳಗೆ, ಗುರುಗಳ ಒಳಗೆ, ಹಿರಿಯರ ಒಳಗೆ ಆ ಭಗವಂತ ಇದ್ದು ನಾವು ಮಾಡುವ ಸಕಲ ಕರ್ಮಗಳನ್ನು ನೋಡ್ತಾ ಇರ್ತಾನ. ಸಮಯ ಬಂದಾಗ ಅದಕ್ಕೆ ಸರಿಯಾಗಿ ಫಲವನ್ನು ಕೊಡ್ತಾನಂತ. ಮಾತು ಪಾತಕರಃ, ತನ್ನ ತಾಯಿಗೆ ನೋವನ್ನು ಉಂಟು ಮಾಡಿದ ಈ ತೃಣಾವರ್ತನನ್ನು ಕಲ್ಲು ಬಂಡೆ ಮೇಲೆ ಹಾಕ್ಬಿಟ್ನಂತೆ. ನಮ್ಮನ್ನು ಕಲ್ಲು ಬಂಡೆ ಮೇಲೆ ಹಾಕಲ್ಲ, ಕಲ್ಲುಗಳ ಮಳೆಯನ್ನೇ, ಕಷ್ಟದ ಮಳೆಯನ್ನೇ ತಲೆಯ ಮೇಲೆ ಸುರಿಸ್ಬಿಡ್ತಾನೆ. ಕೆಲವು ಸತಿ ತೊಂದರೆ ತಾಪತ್ರಯ ಬಂದರೆ ಒಂದೊಂದು ಬರಲ್ಲ, ಗುಂಪು ಗುಂಪಾಗಿ ಬರುತ್ತೆ. ಆ ಗುಂಪು ಗುಂಪಾಗಿ ಕಷ್ಟಗಳು ಬರಲಿಕ್ಕೆ ಕಾರಣ, ಗುಂಪು ಗುಂಪಾಗಿ ದೊಡ್ಡವರಿಗೆ ನಾವು ಮಾಡಿದಂಥ ದ್ರೋಹ ಅದು ಕಾರಣ ಆಗತ್ತೆ. ಅದರಿಂದ ಹಾಗೆ ಮಾಡಬಾರ್ದು ಅನ್ನುವ ಕಥೆಯನ್ನು ಇದರಿಂದ ತಿಳಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಆ ಮಗು ಅದಕ್ಕೇನಾಗಲಿಲ್ಲ. ಅವನ ಅನಾಯಾಸವಾಗಿ ಬಂದು ಇಳಿದ ಕೃಷ್ಣ. ನಂದಗೋಪ ಬಂದ, ನೋಡ್ತಾ ಇದ್ದಾನೆ, ಹೆಂಡ್ತಿಗೆ ಬೈದ, ನಿಂಗೆ ಬುದ್ಧಿ ಇಲ್ಲ, ಮಗುನ ಹೊರಗೆ ಕರ್ಕೊಂಡು ಹೋಗ್ತೀಯ, ಒಳಗೆ ಕುಡಿಸ್ಕೊಳ್ಬೇಕು ಅಂತ. ಅವತ್ತಿಂದ ಅವಳು ಹೊರಗೆ ಬರೋದು ಬಿಟ್ಲು. ಒಳಗೆ ಕೃಷ್ಣನನ್ನು ಕೂಡಿಸ್ಬೇಕು, ಒಳಗೆ ಏನಾದರೂ ಮಾಡಿ ಮಲಗಿಸ್ಬೇಕು ಅಂಥೇಳಿ ಒಳ್ಳೆ ಬಂಗಾರದ ತೊಟ್ಲು. ಭಗವಂತ ಮಗುವಾಗಿ ಬಂದಾಗ ಲಕ್ಷ್ಮೀದೇವಿ ಅಲ್ಲೇ ತಾಂಡವಾಡ್ತಾ ಇದ್ದಾಳೆ. ಕಿಂಕಾಪಿನ ವಸ್ತ್ರ, ಬಂಗಾರದ ತೊಟ್ಲು, ಹವಳದ ಸರಪಳಿ ಎಲ್ಲ ಹಾಕಿ ಕೃಷ್ಣನ ಒಳಗೆ ಹಾಕಿ ತೂಗ್ತಾ ಇದ್ದಾಳಂತೆ. ಆಲೋಲ ಹೈಮ ವರದಾಮವತೀಂ ವಿತಾನ ಜಾಲಾವಲಂಬಿ ಶುಭ ಮೌಕ್ತಿಕ ರಮ್ಯಮಾಲ. ತೊಟ್ಟಿಲಿಗೆ ಮುತ್ತಿನ ಮಾಲೆಯನ್ನೇ ಇಳಿಬಿಟ್ಟಿದ್ಲಂತೆ. ದೋಲಾಂ ವಿದಾಯ ತದುಪರೀಯದಿರೋಪ್ಯ ಬಾಲಂ ಸಾಲೋಕ್ಯ ಸೌಖ್ಯ ಮಲಭಿಷ್ಟ ಹೃದಯ ಶೋಧ. ಭಗವಂತ ತನ್ನ ಭಕ್ತರಿಗೆ ಮೋಕ್ಷವನ್ನು ಕೊಡುವಾಗ 4 ಬಗೆಯ ಇದೆಯಂತೆ. ಸಾರೋಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ. ಒಂದಕ್ಕಿಂತ ಒಂದರಲ್ಲಿ ಭಾರೀ ಆನಂದ. ಅದರಲ್ಲಿ ಒಂದು ಆನಂದ ಸಾಲೋಕ್ಯ ಅಂತ. ದೇವರು ಇರುವ ಲೋಕದಲ್ಲೇ ಆ ವ್ಯಕ್ತಿ ಇರುವ ಹಾಗೆ ಭಗವಂತ ಅನುಗ್ರಹ ಮಾಡ್ತಾನಲ್ಲ, ಅದಕ್ಕೆ ಸಾಲೋಕ್ಯ ಅಂತ ಕರೀತಾರೆ. ಈ ಯಶೋದೆ ಕೃಷ್ಣನನ್ನು ತೊಟ್ಲಲ್ಲಿ ಹಾಕಿ ತೂಗುತ್ತಾ ಕೃಷ್ಣನ್ ನೋಡ್ತಾ ಇದ್ದರೆ, ಸಾಲೋಕ್ಯ ಅನ್ನುವ ಮೋಕ್ಷದಲ್ಲಿ ಮುಕ್ತರು ಯಾವ ಆನಂದವನ್ನು ಅನುಭವಿಸ್ಬೋದು ಅದವಳು ಭೂಲೋಕದಲ್ಲೇ ಅನುಭವಿಸ್ತಾ ಇದ್ದಾಳೆ. ಯಾಕೆಂದರೆ ವೈಕುಂಠಕ್ಕೆ ಅಧಿಪತಿಯಾದ ಕೃಷ್ಣ ಎದುರಿಗೆ ತೊಟ್ಲ ಮೇಲೆ ಮಲಗಿದ್ದಾನೆ, ಯಾರಿಗುಂಟು ಯಾರಿಗಿಲ್ಲ. ಬಂಗಾರದ ಸರಪಳಿ, ತೊಟ್ಟಲಿನ ಮೇಲ್ಗಟ್ಟಿನಲ್ಲಿ ಮುತ್ತಿನ ಮಾಲೆ, ಅದಕ್ಕೆ ರಮ್ಯವಾದ ಪರದೆ. ಆ ತೊಟ್ಟಿಲನ್ನು ಕೃಷ್ಣ ಅದರ ಮೇಲೆ ಅವನನ್ನು ಮಲಗಿಸಿ ಯಶೋಧಾದೇವಿ ತೂಗ್ತಾ ಇದ್ದಾಳಂತೆ. ದೊಲಾ ವಿಲಾಸ ಚಲಿತಾಲಕ ಶೋಭಿಪಾಲಂ. ಆ ತೊಟ್ಲನ್ನು ಎಳೆಯುವಾಗ ಕೃಷ್ಣನ ಮುಖದ ಮೇಲೆ ಗುಂಗುರು ಗುಂಗುರು ಕೂದಲು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ತಿತ್ತಂತೆ. ಎಂಥ ಅದ್ಭುತವಾದ ಕೂದಲು ಕೃಷ್ಣಂದು ಅಂದರೆ, ನಿಮ್ಮ ಕೂದಲು ಥರ ಕೃಷ್ಣನ ಕೂದಲಲ್ಲ ಅದು. ನಮ್ಮ ಕೂದಲು ಕಟ್ಟಾದರೆ ಹೋಯ್ತು, ಕೃಷ್ಣನ ಕೂದಲು ಕಟ್ ಮಾಡಲಿಕ್ಕೆ ಬರೋಲ್ಲ. ಎಂಥದ್ದು ಅಂದರೆ ಕೃಷ್ಣ ಎಂಥವನೋ ಅವನ ಕೂದಲು ಅಂಥದ್ದೇ. ಕೃಷ್ಣನಿಗೆ ಪಾದದಿಂದ ತಲೆಯ ತನಕ ಭೇದನೇ ಇಲ್ಲ. ಕೃಷ್ಣ ಅಂದರೆ ಮೂಲ ರೂಪದ ಭಗವಂತನ ಒಂದು ಕೂದಲೇ ಕೃಷ್ಣನಾಗಿ ಬಂದದ್ದು. ಮೂಲ ರೂಪದಲ್ಲಿ ಪದ್ಮನಾಭ ರೂಪ ಏನಿದೆ
ಅದರ ಒಂದು ಕೂದಲು ಕೃಷ್ಣ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದಿದೆ ಅಂದರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಕೃಷ್ಣ ಅಂದರೆ ಪೂರ್ಣ, ನಾವು ಅಪೂರ್ಣ. ನಮ್ಮ ಬೆರಳು ಹೋದರೆ ಹೋದ ಹಾಗೆ, ಕೃಷ್ಣಂದು ಹೋಗೋ ಬೆರಳಿಲ್ಲೇ ಇಲ್ಲ. ನಮ್ಮ ಬೆರಳು ನಮ್ಮ ಕೈ ಹಿಡಿಯುವ ಉಣ್ಣುವ ಕೆಲಸ ಮಾತ್ರ ಮಾಡುತ್ತೆ. ಅವನ ಕೈ ಹಾಗಲ್ಲ, ಏನು ಬೇಕಾದ್ರೂ ಮಾಡುತ್ತೆ. ನಮ್ಮ ಕಣ್ಣು ಬರೀ ನೋಡುತ್ತೆ, ಅವನ ಕಣ್ಣು ಬರೀ ನೋಡಲ್ಲ. ನೋಡುತ್ತೆ, ಕೇಳುತ್ತೆ, ಹೇಳುತ್ತೆ, ಎಲ್ಲ ಕಣ್ಣು ಮಾಡುತ್ತೆ. ಅವನ ಕೂದಲು ಎಲ್ಲ ಮಾಡುತ್ತೆ. 18 ದಿನಗಳ ಯುದ್ಧವನ್ನು ಮಾಡಿಸಿದ್ದು ಕೃಷ್ಣ ಅಂದರೆ ಅದು ಭಗವಂತನ ಒಂದು ಕೂದಲು. 18 ಅಧ್ಯಾಯಗಳ 700ಕ್ಕೂ ಮಿಕ್ಕ ಶ್ಲೋಕಗಳಿಂದ ಭಗವದ್ಗೀತೆಯ ಉಪದೇಶವನ್ನು ಅರ್ಜುನನ್ ಕೊಟ್ಟದ್ದು ಭಗವಂತನ ಒಂದು ಕೂದಲು. 16,108 ಜನರನ್ನು ಮದುವೆ ಆಗಿದ್ದು ದೇವರ ಒಂದು ಕೂದಲು. 1,60,000 ಜನ ಗಂಡು ಮಕ್ಕಳು, 16,108 ಹೆಣ್ಣು ಮಕ್ಕಳನ್ನು ಪಡೆದದ್ದು ಒಂದು ಕೂದಲು. ಆ ಕೂದಲೇ ಬಾಲಯೇವ ಬಾಲಕಃ, ಮೂಲ ರೂಪದ ಭಗವಂತನ ಒಂದು ಕೂದಲೇ ಭಗವಂತನಾಗಿ ಬಂದಿದ್ದಾನೆ, ಕೃಷ್ಣನಾಗಿ ಬಂದಿದ್ದಾನೆ ಎಂದಮೇಲೆ ಜ್ಞಾನಾನಂದಾತ್ಮಕವಾದ ಕೂದಲದು. ಎಂಥ ಅದ್ಭುತವಾದ ಕೂದಲು, ಅದನ್ನು ವರ್ಣನೆ ಮಾಡ್ತಾರೆ. ದೋಲಾ, ಆ ತೊಟ್ಲು, ದೋಲ ಅಂದರೆ ತೊಟ್ಲು. ವಿಲಾಸ ಚಲಿತಾಲಕ ಶೋಭಿಪಾಲ, ತೊಟ್ಲಲ್ಲಿ ಮಗುನ ಹಾಕಿ ತೂಗುತ್ತಾ ಇದ್ದರೆ ಹಣೆ ಮೇಲೆ ಆ ಗುಂಗುರು ಗುಂಗುರು ಕೂದಲು ಆ ಕಡೆ ಈ ಕಡೆ ಹೋಗ್ತಿದ್ರೆ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಬಾಲಂ ಶುಭಸ್ಪಿತ ಸುಧಾರಸ ಶೋಭಿತಾಸ್ಯಂ, ಆ ತೊಟ್ಲಲ್ಲಿ ಕೃಷ್ಣ ಮಲಗಿದ್ರೆ ಆ ತಾಯಿ ಕೃಷ್ಣನ್ನೇ ನೋಡ್ತಿದ್ಲಂತ. ಯಾಕಂದರೆ ದೇವರ ತುಟಿಯಲ್ಲಿ ಅಮೃತದ ಬಿಂದು ಸೋರ್ತಾ ಇತ್ತಂತ. ದಾಸರು ಹೇಳ್ತಾರೆ ನೋಡಿ, ಮುದ್ದು ಸುರಿಯುವ ಮುಖವನ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ. ನಮ್ಮ ಮಕ್ಕಳು ಗಂಗಾ ಭಾಗೀರಥಿ ಸೋರಿಸ್ಕೊಂಡು ಬಾಯಲ್ಲಿ ಜೊಲ್ ಸೋರಿಸ್ಕೊಳ್ತಾ ಇದ್ದರೆ ಕೃಷ್ಣನ ಬಾಯಲ್ಲಿ ಬರುವ ಜೊಲ್ಲು ಅದು ಅಮೃತದ ಬಿಂದು. ಆ ತುಟಿಯಲ್ಲಿ ಅಮೃತ ತೊಟ್ಟಿಕ್ಕಬೇಕಂತ, ಅಂಥ ತುಟಿ ಅಂತವನು. ಶ್ಯಾಮಂ ಸಮೀಕ್ಷ ಸಮಯಂ ಕಿಲ ಸಮಯಂ ಸ, ನೀಲಮೇಘ ಶ್ಯಾಮ, ಒಳ್ಳೆ ಬಾಲರೂಪಿಯಾದ ಕೃಷ್ಣ ಪರಮಾತ್ಮ ಹಾಗೆ ಮಲಗಿ ಕಾಲನ್ನು ಹೀಗೆ ಹೀಗೆ ಆಡಿಸ್ತಾ ಇದ್ದಾನಂತೆ. ತೇನೇ ಕ್ವಣತ್ ಕನಕ ನೂಪುರ ಶೋಭಿಪಾದಂ, ಬಂಗಾರದ ಗೆಜ್ಜೆ ಅದರಿಂದ ಶೋಭಿತವಾದ ಪಾದಗಳನ್ನು ಆಡಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ತಾಯಿಯಾದ ಯಶೋದೆಗೆ ಎಷ್ಟು ನೋಡಿದ್ರೂ ಸಾಲದು. ಅವಳು ಆಗಾಗ ಆಗಾಗ ಕೃಷ್ಣನ ಕೆನ್ನೆಯನ್ನು ಹೀಗೆ ಮುಟ್ಟೋಳಂತೆ. ಗಂಡಂ, ಗಂಡ ಅಂದರೆ ಇದು ಕೆನ್ನೆ. ಗಂಡಂ ವರಾಂಗುಲಿ ದಲೈಲ ಗುಲಾಲಯಂತಿ, ನಿದ್ದೆ ಬಂದಿದೆಯೋ ಇಲ್ಲೋ ನೋಡ್ಲಿಕ್ಕೆ ಆಗಾಗ ಕೃಷ್ಣನ ಕೆನ್ನೆಯನ್ನು ಹೀಗಂದ್ರೆ ಅದು ಅಳ್ಳಾಡ್ತಾ ಇರ್ತಿತ್ತಂತ. ಅಷ್ಟು ಒಳ್ಳೆ ಕೆನ್ನೆ ಒಂದು. ಗಂಡಂ ವರಾಂಗುಲಿ ದಲೈಲ ಗುಲಾಲಯಂತಿ, ಹಾಗೆ ಮಾಡಿದ ತಕ್ಷಣ ಕೃಷ್ಣ ಅಮ್ಮನಿಗೆ ನಂಗಿನ್ನೂ ನಿದ್ದೆ ಬಂದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಿರ್ಲಿಲ್ಲಂತೆ, ಮೆತ್ತಗೆ ನಗೋನಂತೆ. ಮಂದಸ್ಮಿತಾ ನನಮತೋ ಪರಿಭಾವಯಂತಿ, ಆ ತಾಯಿಗನ್ಸತ್ತಂತೆ ಇಷ್ಟೊತ್ತು ತೂಗಿದ್ರು ಇಟ್ಟು ಹಾಡು ಹೇಳಿದ್ರು ಈ ಮಗು ಮಲಗಿಲ್ಲ ಅಂದರೆ ಹೊಟ್ಟೆ ತುಂಬಿಲ್ಲ ಅನ್ಸತ್. ಹೊಟ್ಟೆ ತುಂಬಿದ ಮಕ್ಕಳಿಗೆ ಮಲಗು ಅಂತ ಹೇಳಬೇಕಾದ್ದೇ ಇಲ್ಲ. ಕೆಲವು ಮಕ್ಕಳಂತೂ ಹಾಲು ಕುಡಿತಾ ಕುಡಿತಾ ಹಾಗೆ ಮಲಗಿಬಿಟ್ಟಿರುತ್ತೆ. ಎಲ್ಲ ತಾಯಂದಿರ ಅನುಭವ ಅದು. ಯಾಕಂದರೆ ನಮಗೆ ಜನ್ಮ ಜನ್ಮಾಂತರದಿಂದ ಗೊತ್ತಿರೋದು ಎರಡೇ, ಒಂದು ಉಣ್ಣೋದು ಮಲಗೋದು, ಉಣ್ಣೋದು ಮಲಗೋದು. ಅದು ಮಗುವಾಗಿ ಬಂದಾಗಲೂ ಹಾಲು ಕುಡಿದ್ವಿ ಮಲಗಿದ್ವಿ, ಹಾಲು ಕುಡಿದ್ವಿ ಮಲಗಿದ್ವಿ. ಹಾಲು ಕುಡಿಯೋದು ಜನ್ಮ ಜನ್ಮಾಂತರದಿಂದ ಪ್ರಾಕ್ಟೀಸ್ ಮಾಡಿರೋದು, ನಿದ್ದೆನೂ ಜನ್ಮ ಜನ್ಮಾಂತರದಿಂದ ಪ್ರಾಕ್ಟೀಸ್ ಮಾಡಿರೋದು. ದೇವರಿಗೆ ಇವೆರಡೂ ಹೊಸದೇ. ಅವನಿಗೆ ಹಾಲು ಕುಡಿದು ಹೊಸದೇ, ನಿದ್ದೆ ಮಾಡಿಯೂ ಹೊಸದೇ. ಅವನ ಜನ್ಮದಲ್ಲಿ ನಿದ್ದೆ ಇಲ್ಲ ಅವನಿಗೆ, ಅವನು ಹಾಲು ಕುಡಿದು ಅಭ್ಯಾಸವಿಲ್ಲ. ಎರಡು ಅವನದು ಸ್ಪೆಷಲ್ ಪ್ರೋಗ್ರಾಮ್. ಕೃಷ್ಣನಾಗಿ ಬಂದಾಗ ಭೂಲೋಕದಲ್ಲಿ ಅವನದು 2 ದೊಡ್ಡ ಪ್ರೋಗ್ರಾಮ್, ಒಂದು ಹಾಲು ಕುಡಿಯೋದು, ಇನ್ನೊಂದು ಮಲಗೋದು. ಹೀಗಾಗಿ ಅವರಮ್ಮ ಅಂದ್ಕೊಳ್ಳೋಂತ ಇನ್ನೂ ಕೃಷ್ಣಂಗೆ ನಿದ್ದೆ ಬಂದಿಲ್ಲ ಅಂದರೆ ಅವನಿಗೆ ಹೊಟ್ಟೆ ತುಂಬಿಲ್ಲ ಅಂತ ಅನ್ನಿಸಿ ಅವಳಿಗೆ ಅನ್ನಿಸ್ತಿತ್ತಂತೆ, ನಾನು ಎಂಥ ಪೆದ್ದು. ಮಗುಗೆ ಹೊಟ್ಟೆ ತುಂಬ ಹಾಲು ಕೊಟ್ಟು ತೊಟ್ಲಲ್ಲಾಗಿ ತೂಗಬೇಕು, ಇದು ಬುದ್ಧಿವಂತ ತಾಯಿಯ ಲಕ್ಷಣ. ಅರ್ಧಂಬರ್ಧ ಹೊಟ್ಟೆ ತುಂಬಕ್ಕೆ ಮುಂಚೆ ನಂಗೆ ಕೆಲಸ ಇದೆ ಅಂತ ಮಗುನ ತೊಟ್ಲಲ್ಲಾಕಿ ಮಲಗ್ಸಕ್ಕೆ ಹೋಗ್ತೀನಲ್ಲ ಅಂತ ಅಂದ್ಕೊಳ್ಳೋಳಂತ. ಪರಿಭಾವಯಂತಿ ಸಾಂದ್ರಸ್ತನಸೃತಪಯ ಕಿಲ ಪಾಯಯಂತಿ
ನಂದಸ್ಯ ರಾಜ್ಞ ಭವದಿತ್ಯ ಮಹನ್ನಯಂತಿ. ಅವಳಿಗೆ ಹಗಲು ಹೀಗೆ ಕಳಿತಿತ್ತಂತೆ. ಹೇಗೆ ಕಳಿತಿತ್ತು ಅಂದರೆ ಕೃಷ್ಣನನ್ನು ಮಲಗ್ಸಕ್ಕೆ ಹೋಗೋದು, ಅವನು ನಿದ್ದೆ ಬರದೇ ಇರೋದು. ಅವಳಿಗೆ ಕೃಷ್ಣಂಗೆ ಹಾಲು ಕುಡಿಸ್ಬೇಕು ಅಂತ ಅವಳ ಸ್ತನದಲ್ಲಿ ಭಗವಂತನಲ್ಲಿ ಭಕ್ತಿ ಉದ್ರೇಕ ಆಗಿ ಎದೆಯಲ್ಲಿ ಹಾಲು ಸೋರ್ತಿತ್ತಂತ. ಆ ಕೃಷ್ಣನನ್ನು ಎತ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡು ಹಾಲು ಕೊಡ್ತಾ ಇದ್ಲಂತ. ಎಷ್ಟು ಪುಣ್ಯಾತ್ಗಿತ್ತಿ ಇರಬೇಡ, ಎಷ್ಟು ಪುಣ್ಯ ಮಾಡಿದರೆ ಈ ಭಾಗ್ಯ ಸಿಗ್ಲಿಕ್ಕೆ ಸಾಕು. ನಾವು ದೇವ್ರ ಮುಂದೆ ಒಂಚೂರು ಹಾಲು ಸಕ್ಕರೆ ಇಟ್ಟು ನೈವೇದ್ಯ ಮಾಡೇ ನಮ್ಮ ಸಮ ಯಾರು ಅಂತ ಅಂದ್ಕೊಳ್ತೀವಿ. ಅಂತಹ ಜಗದೊಡೆಯನಾದ ಅತೀಂದ್ರಿಯ ಆಕಾರವುಳ್ಳ ಕಣ್ಣುಗಳಿಗೆ ಕಾಣಿಸದಂಥ ಬ್ರಹ್ಮಾದಿಗಳ ಮನದಲ್ಲಿ ತೋರದೆಲ್ಲ ಇರುತ್ತಿಪ್ಪ ಜಗನ್ನಾಥ ವಿಠ್ಠಲನನ್ನು ವರ್ಷದ ಕೂಸು ಮಾಡಿಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡು ತನ್ನ ವಕ್ಷಸ್ಥಲದ ಹಾಲನ್ನು ಕುಡಿಸ್ತಾ ಇದ್ದಾಳೆ ಅಂದರೆ ಎಷ್ಟು ಪುಣ್ಯ ಮಾಡಿರಬೇಡ ಈ ನಂದಗೋಪನ ಪತ್ನಿಯಾದ ಯಶೋದ. ಹಾಲು ಕುಡಿಸ್ತಿದ್ಲು. ಕುಡಿಸ್ತಾ ಇರುವಾಗ ಸ್ವಲ್ಪ ಈ ಕಣ್ಣು ಮುಚ್ಚೋ ಹಾಗೆ ನಾಟಕ ಮಾಡ್ತಿದ್ದ. ಅವನಿಗೆ ಹೊಟ್ಟೆನೂ ತುಂಬಲ್ಲ, ನಿದ್ದೆನೂ ಬರಲ್ಲ. ಅದು ಈ ಅಮ್ಮಂಗೆ ಗೊತ್ತಾಗಿಲ್ಲ. ಸ್ವಲ್ಪ ಈ ಕಣ್ಣು ಮುಚ್ಚೋ ಹಾಗೆ ಮಾಡಿದ್ರೆ ಅವಳು ಅಂದ್ಕೊಳ್ಳೋಳು, ಅಂದ್ರೂ ಹೊಟ್ಟೆ ತುಂಬಿರಬೇಕು, ಇನ್ನು ಮಲಗಿಸ್ಬಿಡೋಣ ಅಂತ ಮತ್ತೆ ಮಲಗಿಸೋದು. ಇದೇ ಕಾರ್ಯಕ್ರಮ, ಮಲಗಿಸೋದು ಹಾಲು ಕುಡಿಸೋದು, ಅವನು ಮಲಗವಲ್ಲ, ಇವ ಹೊಟ್ಟೆ ತುಂಬಲ್ಲ. ಹೀಗೆ ನಡೀತಿತ್ತಂತೆ. ಹಾಲು ಕುಡಿದು ಕೃಷ್ಣ ಅಂದ್ಕೊಂಡ, ಆಮೇಲೆ ಏನು ಹಿಂಗೆ ಕೊಡೋ ಹಾಲು ನಂಗೆ ಸಾಲೋದೇ ಇಲ್ಲ, ನಾನೇ ಏನು ಮಾಡಲಿ ವಿಚಾರ ಮಾಡ್ತೀನಿ ಅಂಥೇಳಿ ತನ್ನ ಕಾಲು ಬೆರಳನ್ನೇ ಬಾಯಿಗೆ ಇಟ್ಕೊಂಡ್ಬಿಟ್ಟಂತೆ. ನಿನ್ನ ಹಾಲಿಗಿಂತೂ ನನ್ನ ಕಾಲು ಬೆರಳೇ ಚೆನ್ನಾಗಿದೆ ಅಂತ. ಅದು ಯಾಕೆ ಈ ಕಾಲು ಬೆರಳನ್ನು ಬಾಯಲ್ಲಿ ಇಟ್ಕೊಳ್ಳೋದು ಏನು ಚೆನ್ನ ರೀ? ಏನು ಗೊತ್ತಾ, ಈ ಪುಟ್ಟ ಮಕ್ಕಳು ಮಲಗಿದಾಗ ಆ ಕಾಲು ಬೆರಳು ಬಾಯಿಗೆ ಇಟ್ಕೊಂಡ್ರೆ ಚೆನ್ನ. ವಾದಿರಾಜರು ಕೇಳ್ತಾರೆ, ಕೃಷ್ಣ ಪುಟ್ಟ ಮಕ್ಕಳು ಮಾಡಿದ್ರೆ ಚೆನ್ನ, ನೀನೇನು ಬ್ರಹ್ಮನಿಗೆ ತಂದೆ, ನೀನು ಕಾಲಿನ ಬೆರಳು ಬಾಯಲ್ಲಿ ಇಟ್ಕೊಂಡಿದೆಯಲ್ಲ, ಅದು ಏನಂದರೆ ಕೃಷ್ಣ ಸ್ವಾಭಾವಿಕ ಮಗುವಿನಂತೆ ತೊಟ್ಲಲ್ಲಿ ಮಲಗಿದ್ದಾನೆ. ಆಗ ಅವನಿಗನ್ನಿಸ್ತಂತೆ ಎಲ್ಲ ಭಕ್ತರು ಬಂದು ಈ ಪಾದವನ್ನು ಮುಟ್ಟಿ 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 ನಮಸ್ಕಾರ ಮಾಡ್ತಾರೆ. ಈ ಪಾದದಲ್ಲಿ ಅದೇನು ಸ್ವೀಟ್ ಇದೆಯೋ ಗೊತ್ತಿಲ್ಲ ಅಂದ್ಕೊಂಡಂತ. ಏನಂದರೆ ಮಧುರವಾದ ಮಿಠಾಯಿ, ನಂದತನೆಯ ಗೋವಿಂದನ ನಾಮ, ಭಗವಂತನ ಪಾದ, ಅದು ಅತ್ಯಂತ ಮಧುರ. ಹೀಗಾಗಿ ಬಂದ ಭಕ್ತರೆಲ್ಲ ಇವತ್ತು ನೀವು ನೋಡ್ಬೋದು, ಪಂಡ್ರಾಪುರದಲ್ಲಿ ಹೋದವರೆಲ್ಲ ಭಗವಂತನ ಪಾದಕ್ಕೆ ಮುತ್ತಿಕ್ಕಿ ಇಕ್ಕಿ ತಲೆಯನ್ನು ಗಟ್ಟಿಸಿ ದೇವರು ಬೆರಳೇ ಸವದೋಗ್ಬಿಟ್ಟಿದೆ. ನೀವು ಸರಿಯಾಗಿ ನೋಡಿ, ಅಲ್ಲಿ ಬೆರಳೇ ಕಾಣಲ್ಲ, ಅಷ್ಟು ದೇವರ ಪಾದಕ್ಕೆ ತಲೆಯನ್ನು ಗಟ್ಟಿಸಿದ್ದಾರೆ. ದೇವ್ರಿಗನ್ನಿಸ್ತು, ಯಾರೂ ಬಂದು ನನ್ನ ಕೈ ಹಿಡಿಯೋದಿಲ್ಲ, ನನ್ನ ಮುಟ್ಟೋಲ್ಲ, ಬರೀ ಪಾದಕ್ಕೆ ಹಿಡ್ಕೋತಾರಲ್ಲ, ಏನಿದೆ ಈ ಪಾದದೊಳಗೆ ನೋಡಬೇಕು ಅಂತ ಅಂದ್ಕೊಂಡಂತೆ. ಯಾವ ಅವತಾರದಲ್ಲೂ ಆಗಲಿಲ್ಲ, ಮತ್ಸ್ಯಾವತಾರದಲ್ಲಿ ಆಗಲಿಲ್ಲ, ಕೂರ್ಮಾವತಾರದಲ್ಲಿ ಆಗಲಿಲ್ಲ, ನರಸಿಂಹಾವತಾರದಲ್ಲಂತೂ ಯಾವಾಗ ಕಾಲು ಬಾಯಿಗೆ ಬೆರಳಿಟ್ಕೊಂಡ್ರಿ ಅಂತ ಚೆನ್ನ ಆಗಲಿಲ್ಲ. ಈ ಕೃಷ್ಣಾವತಾರದಲ್ಲಿ ಸ್ವಲ್ಪ ಟೈಟ್ ಶೆಡ್ಯೂಲ್ ಇಲ್ಲಂತ, ಸ್ವಲ್ಪ ಫ್ರೀ ಇದ್ನಂತ. ಈಗ ಯಾರು ಆ ಕಡೆ ಈ ಕಡೆ ನೋಡ್ದ ಯಾರೂ ಇಲ್ಲ, ಹಾಗಾದ್ರೆ ಈಗ ನೋಡ್ಬಿಡೋಣ ಅಂತ ಬಾಯೊಳಗೆ ಆ ಬೆರಳಿಟ್ಕೊಂಡಂತೆ. ಏನು ಅದ್ಭುತವಾದ ರುಚಿ ಅಂತ ಅದು ವರ್ಣನೆ ಮಾಡ್ತಾ ಇದ್ದಾರೆ. ಈ ರುಚಿ ಇರೋದ್ರಿಂದಲೇ ಎಲ್ಲ ಭಕ್ತರು ಈ ಪಾದಕ್ಕೆ ಹಿಡಿತಾ ಇದ್ದಾರೆ. ವಾದಿರಾಜರಂದರು, ಚಿಕ್ಕೋರು ಪುಟ್ಟ ಮಕ್ಕಳು 3 ತಿಂಗಳು 6 ತಿಂಗಳು ತೊಟ್ಲಲ್ಲಿ ಮಲಗಿದಾಗ ಬಾಯೊಳಗೆ ಬೆಟ್ಟಿಟ್ಕೊಂಡ್ರೆ, ಈ ಕಾಲು ಬೆಟ್ಟಿಟ್ಕೊಂಡ್ರೆ ಚೆನ್ನ, ನೀ ಇಟ್ಕೊಳ್ಳೋದೇನು ಚೆನ್ನ, ಯಾಕೆ ನಾ ಯಾಕೆ ಇಟ್ಕೋಬಾರ್ದು ಅಂದ ಕೃಷ್ಣ. ವಾದಿರಾಜರಂತಾರೆ, ದೊಡ್ಡವ್ರು ಇಟ್ಕೊಂಡ್ರೆ ಏನು ಚೆನ್ನ, ಈ 60-70 ವರ್ಷದವರು ವಯಸ್ಸಾದಾಗ ಏನೋ ಸಣ್ಣ ವಯಸ್ಸಿನಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂಥೇಳಿ ದೊಡ್ಡವರಾದ ಬಾಯಲ್ಲಿ ಬೆರಳು ಇಟ್ಕೊಂಡ್ರೆ, 14 ಲೋಕಕ್ಕೆ ದೊಡ್ಡವರಿಗೆಲ್ಲ ದೊಡ್ಡವ ನೀನು. ಏನಂದರೆ ಅಡ್ಡ ಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಸಿರಿ ವಿಜಯ ವಿಠ್ಠಲ ನೀನು, ಎಲ್ಲ ದೊಡ್ಡವರಿಗೂ ದೊಡ್ಡವ, ನೀನು ಬಾಯಲ್ಲಿ ಬೆರಳಿಟ್ಕೊಂಡ್ರೆ ಏನು ಚೆನ್ನ ಅಂತ. ಅದಕ್ಕೆ ಅವನಂತಾನೆ ಕೃಷ್ಣ, ನನ್ನ ಬೆರಳು ಯಾವ ಕಾಲಕ್ಕೂ ಚೆನ್ನಾಗೇ ಇರುತ್ತೆ, ನಾ ಏನು ಮಾಡಿದ್ರೂ ಚೆನ್ನ. ಈ ದುಡ್ಡಿರೋರು ನೋಡ್ರಿ, ಏನು ಮಾಡಿದ್ರು ಚೆನ್ನ, ದುಡ್ಡಿರೋರು ಏನು ಮಾಡಿದ್ರು ಚೆನ್ನ. ದುಡ್ಡಿಗೆ ಅಭಿಮಾನಿಯಾದ ಲಕ್ಷ್ಮಿಯನ್ನೇ ತನ್ನ ಅಧೀನ ಮಾಡಿಕೊಂಡಿರೋದ್ರಿಂದ ಅವನೇನು ಮಾಡಿದ್ರು ಚೆನ್ನ. ಅವನು ಏನು ಕೊಟ್ಟರು ಅದೇ ಒಂದು ಸೌಂದರ್ಯ. ಸಂಗೃಹ್ಯ ಸುಂಬತಿ ಶಿಶು ಪ್ರಕೃತಿಶಯಾನ, ಸ್ವಾಭಾವಿಕ ಮಗುವಿನಂತೆ ಕೃಷ್ಣ ಪರಮಾತ್ಮ ಆ ಬೆರಳನ್ನು ತನ್ನ ಬಾಯಲ್ಲಿ ಇಟ್ಕೊಂಡಿದ್ದಾನೆ. ಅವರಮ್ಮಂಗೆ ಅನ್ನಿಸ್ತಂತೆ, ಇಲ್ಲ ಹಾಲು ಕುಡಿತಾನೆ, ಇಲ್ಲ ಎದ್ದಿರ್ತಾನೆ. ಇದೇ ಕಾರ್ಯಕ್ರಮ ಆದರೆ ಮನೆ ಕೆಲಸ ಮಾಡೋದು ಹೇಗೆ ಅಂತ ತೊಟ್ಲಲ್ಲಿ ತೂಗ್ತಾ ಕೃಷ್ಣನಿಗೆ ಯಶೋದೆ ಹೇಳಿದ್ಲಂತೆ, ಕೃಷ್ಣ ಎಷ್ಟೊತ್ತಾಯ್ತಪ್ಪ, ತೂಗ್ಲಿಕ್ಕೆ ಶುರು ಮಾಡಿ ಒಂದು 3 ಗಂಟೆ ಕಾಲ ಆಗಿರಬೇಕು,
ನೀನಿನ್ನೂ ಒಂದು ಆಕಳಕ್ಕೇನೂ ಬರಲಿಲ್ವಲ್ಲಯ್ಯ, ಯಾವಾಗ ನಿದ್ದೆ ಬರುತ್ತಪ್ಪ? ನೀನು ನಿದ್ದೆ ಮಾಡೋದು ಯಾವಾಗ? ನೀನು ನಿದ್ದೆ ಮಾಡಿದ್ಮೇಲೆ ಹೋಗಿ ನಾ ಮನೆ ಕೆಲಸ ಮಾಡೋದು ಯಾವಾಗ? ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನಿದ್ದೆ ಮಾಡೋದು ಯಾವಾಗ? ಸಾಧ್ಯನೇ ಇಲ್ಲ. ಬೇಗ ಮಲಕ್ಕೋ ಕೃಷ್ಣ ಅಂತ ಅನ್ನೋಳದು. ವಾದಿರಾಜರು ಕೃಷ್ಣ ಮತ್ತು ಯಶೋದೆಯ ನಡುವೆ ನಡೆಯುವ ಸಂಭಾಷಣೆಯನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜೇಜ್ಜೀರ್ಣತಾಂ ನಿದ್ರಾ ಕಾಂಬಾ ನಿಮೀಲಿತಾಕ್ಷಿಯುಗಲಃ ಪ್ರಜ್ಞಂ ಯದಾ ಲಿಂಗತಿ ಅಸ್ತ್ವೇವನ್ ಇತಿ ಮುದ್ರಿತಾತ್ಮನಯನಃ ಸ್ವಾಂಗಂ ಸಮಾಲಿಂಗ್ಯತತ್ ಸರ್ವಂ ಜೀರ್ಣಮತೋ ದಿಶೇತಿ ಜನನೀಂ ಶಂಸನ್ನಿಜಂ ಸೋವತಾ. ವಾದಿರಾಜರು ಒಂದು ಶ್ಲೋಕವನ್ನು ರಚನೆ ಮಾಡಿದರೆ ಅದರ ಒಳಗೆ ಕಥೆ ಇರುತ್ತೆ, ಅದರ ಒಳಗೆ ಉಪದೇಶ ಇರುತ್ತೆ, ಅದರ ಒಳಗೆ ಸಂದೇಶ ಇರುತ್ತೆ, ಅದರ ಒಳಗೆ ಆದೇಶ ಇರುತ್ತೆ. ಅದ್ಭುತವಾದ ರಚನೆ ವಾದಿರಾಜರದು. ನಾವೆಲ್ಲ ಅಂದ್ಕೊಳ್ತೀವಿ, ಅಲ್ಲ ತನ್ನ ಎದೆ ಹಾಲನ್ನು ಕೊಟ್ಟು ಕೃಷ್ಣನನ್ನು ತೊಡೆಯಲ್ಲಿ ಹಾಕಿ ತೂಗುವ ಸೌಭಾಗ್ಯ ಈ ತಾಯಿ ಪಡೆದಿದ್ದಾಳೆ ಅಂದರೆ ಇನ್ನೇನು ಪುಣ್ಯ ಮಾಡಿರಬೇಡ. ದೇವರು ಜ್ಞಾನಕ್ಕೆ ಒಲಿತಾನಂತೆ, ಭಕ್ತಿಗೆ ಒಲಿತಾನಂತೆ, ವೈರಾಗ್ಯಕ್ಕೆ ಒಲಿತಾನಂತೆ. ಯಶೋದೆಯ ಒಳಗೆ ಎಷ್ಟು ಜ್ಞಾನ ಇದೆ ಅದನ್ನು ತೋರಿಸಲೂ ಬೇಕಿತ್ತು. ಜ್ಞಾನ ಇಲ್ಲದವರ ಮನೆಗೆ ಭಗವಂತ ಬರೋಲ್ಲ. ಯಶೋದೆ ತಾನು ಎರಡೂ ಕಾಲು ಚಾಚ್ಕೊಳ್ಳೋಳಂತ. ಎರಡೂ ಕಾಲು ಚಾಚ್ಕೊಂಡು ಎರಡೂ ಕಾಲುಗಳ ನಡುವೆ ಕೃಷ್ಣನನ್ನು ಮಲಗಿಸ್ಕೊಳ್ಳೋಳಂತ. ಸ್ನಾನ ಮಾಡಿಸ್ಬೇಕಾದ್ರೆ ಮಲಗಿಸ್ಕೊಂಡು ಒಂದು ಬಂಗಾರದ ಬಾಂಡದ ಒಳಗೆ ಬಿಸಿನೀರು ಇಟ್ಕೊಳ್ಳೋಳಂತ. ಆ ಬಿಸಿನೀರು ತೆಗೆದು ಕೃಷ್ಣಂಗೆ ಹಾಕ್ತಿರ್ಲಿಲ್ಲಂತ ಅವಳು. ಯಾಕೆಂದ್ರೆ ಮಗುಗೆ ಬಿಸಿ ಆದರೆ ಏನು ಮಾಡೋದು ಅಂಥೇಳಿ ತಾನು ಬೊಗಸೆ ಒಳಗೆ ನೀರು ತುಂಬ್ಕೊಳ್ಳೋಳಂತ. ಬೊಗಸೆಯಲ್ಲಿ ನೀರು ತುಂಬಿಕೊಂಡು ಹಾಕಿಬಿಟ್ರೆ ಕೃಷ್ಣ ಫುಲ್ ಸ್ನಾನ ಆಗ್ಬಿಡೋನಂತ. ಒಂದು ಬೊಗಸೆ ನೀರು. ಎಂಥ ಭಗವಂತ! ವರಾಹ ರೂಪದ ಭಗವಂತ ಬಂದಾಗ ಭೂಮಿಯನ್ನು ಮೇಲ್ ತರಲಿಕ್ಕೆ ಸಮುದ್ರದ ಒಳಗೆ ಮುಳುಗಿದಾಗ ಇಡೀ ಸಮುದ್ರದ ನೀರು ಯಾವ ಭಗವಂತನ ಒಂದು ಕೂದಲನ್ನು ನೆನೆಸ್ಲಿಕ್ಕಾಗಲಿಲ್ವೋ ಆ ಭಗವಂತನ ಇಡೀ ದೇಹವನ್ನು ತಾಯಿಯಾದ ಯಶೋದೆ ಎರಡು ಕೈ ಪಾಣಿದ್ವಯಾಂತರ ಜಲೆ ಸ್ನಪಯಾಂಬಭೂವ. ಪಾಣಿದ್ವಯಾಂತರ ಜಲೆ, ಎರಡು ಕೈಗಳ ನಡುವಿನ ನೀರಿನಿಂದ ಕೃಷ್ಣನನ್ನು ಅಭಿಷೇಕ ಮಾಡಿಬಿಡೋಳು. ಇನ್ನೇನು ಪುಣ್ಯ ಅದ್ಗಿತ್ತಿರಬೇಡ ರೀ. ಎಷ್ಟು ಪುಣ್ಯ ಇದ್ದರೆ ಈ ಭಾಗ್ಯ ಸಿಕ್ಕಿತ್ತು, ಎಷ್ಟು ಪುಣ್ಯ ಇತ್ತು, ಇವಳ ಜ್ಞಾನದ ಮಟ್ಟ ಎಷ್ಟಿತ್ತು, ಇವಳ ಸಾಧನೆ ಎಷ್ಟಿತ್ತು ನೋಡಿ ಈಗ ಗೊತ್ತಾಗತ್ತೆ. ಕೃಷ್ಣನಿಗೆ ಯಶೋದೆ ಅಂದ್ಲಂತೆ, ಕೃಷ್ಣ ನಿದ್ದೆ ಮಾಡು ಅಂತ. ನಮಗೆ ನೋಡಿ ನಿದ್ದೆ ಮಾಡು ಅಂತ ಯಾರು ಹೇಳಬೇಕಾದ್ದೇ ಇಲ್ಲ. ಹೇಳ್ಬೇಕಾ? ಇನ್ನು ಪುರಾಣಕ್ಕೆ ಬಂದಿದ್ದೀನಿ ಮಲಗಿಬಿಟ್ರೆ ಸಾಕಪ್ಪ ಅಂದರೆ ಏನು ಹೇಳಬೇಕಾದ್ದೇ ಇಲ್ಲ. ನಿಮ್ಮ ಪಾಡಿ ನೀವು ಶುರು ಮಾಡಿ ಆಚಾರ್ಯ ಅಂತಾರೆ ಕೆಲವರು. ನಮ್ಮ ಪಾಡಿ ನಾವು ನಿದ್ದೆ ಮಾಡ್ಕೊಳ್ತೀವಿ ಅಂತ. ಹೇಳ್ದೆ ಕೇಳದೆ ಬರೋದು ಅಂದರೆ ಇದು ನಿದ್ದೆ ಒಂದೇ ರೀ. ಹಾಸಿಗೆ ಕೊಟ್ಟಿರಲ್ಲ, ದಿಮ್ ಕೊಟ್ಟಿರಲ್ಲ, ಏನು ಕೊಡ್ದಿದ್ರು ಕೆಲವರು ಗೋಡೆನೂ ಬೇಡ, ಏನೋ ಒಂದು ಆ ಸಾಧನೆ ಮಾಡಿಬಿಟ್ರೆ ಹಿಂಗೆ ಕೂತಿರ್ತಾರೆ. ಹಾಗೇನೆ ಇನ್ನೂ ಕೆಲವರು ಇನ್ನೂ ಜಾಣ್ರಿದ್ದಾರೆ, ಕಣ್ಣೇ ಮುಚ್ಚಲ್ಲ, ಹಾಗೇ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಅರ್ಧಂಬರ್ಧ ಕಣ್ಣು ಬಿಟ್ಟಿರ್ತಾರೆ. ನೋಡೋರ್ಗೇನೋ ಯೋಗ ಸಮಾಧಿ ಒಳಗಿರಬೇಕು, ಸಮಾಧಿ ಅಲ್ಲ ಮಸೀದಿ, ಅಲ್ಲಿ ಹಾಗೆ ಕೂತಿರ್ತಾರೆ, ಗೊತ್ತೇ ಆಗಲ್ಲ ಅವ್ರು ಎದ್ದಿದ್ದಾರೋ ಮಲಗಿದಾರೋ. ಇನ್ನು ಕೆಲವರಿಗೆ ಪುರಾಣದಲ್ಲಿ ಕೂತಿದ್ದೀವಿ ಅನ್ನೋ ಎಚ್ಚರಿಕೆ ತಪ್ಪಿ ಗೊರಕೆನೂ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೇಳ್ದೆ ಕೇಳದೆ ನಮಗೆ ನಾಲೆಡ್ಜ್ಗಿಲ್ದೆ ಬರೋದು ಅಂದರೆ ಈ ನಿದ್ದೆ ಮಾತ್ರ. ಆದರೆ ನಿದ್ದೆ ಮಾಡೋರೆಲ್ಲ ಸ್ವಲ್ಪ ವಿಚಾರ ಮಾಡಬೇಕಂತ. ಕೃಷ್ಣ ಹೇಳ್ತಾನೆ ನೋಡಿ, ಅಮ್ಮ ನಿದ್ದೆ ಮಾಡು ನಿದ್ದೆ ಮಾಡು ಅಂತೆಲ್ಲ, ಕಿಂ ತದಾಶ್ರಯ ಫಲಂ ನಿದ್ರಾಮಾಶ್ರಯ. ಕೃಷ್ಣ ನಿದ್ದೆ ಮಾಡೋ ಅಮ್ಮ ಹೇಳಿದ್ರೆ ಕೃಷ್ಣ ಅಂತಿದ್ ನಾನು, ನಿದ್ದೆ ಮಾಡಿದ್ರೆ ಏನು ಫಲ ಹೇಳು ಅಂತಿದ್ ನಾನು. ನಾವು ಹಾಗೆ ಕೇಳಬೇಕು, ಇಷ್ಟು ನಿದ್ದೆ ಹೊಡಿತೀವಲ್ಲ ಇದರಿಂದ ಏನು ಬಂತು ಭಾಗ್ಯ? ಏನಿಲ್ಲ, ಎಲ್ಲ ಆಯುಷ್ಯ ವೇಸ್ಟ್ ಅಷ್ಟೆ. ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಮಗೆ 100 ವರ್ಷ ಆಯುಷ್ಯ ಅಂತ ದೇವರು ಕೊಟ್ಟಿದ್ರೆ ಅದರೊಳಗೆ ಅರ್ಧ ಕಾಲ ನಿದ್ದೆಯಲ್ಲಿ ಕಳೆದು ಬಿಡ್ತೀವತ್ತು. 50 ವರ್ಷ ಸಾಲಿಡ್ ನಿದ್ದೆ. ಅದು ರಾತ್ರಿ 9ಕ್ಕೆ ಬೆಳಗ್ಗೆ 4:15 ಹೇಳೋರ ಕಥೆ.
ಎಲ್ಲಂದ್ರಲ್ಲಿ ನಿದ್ದೆ ಮಾಡ್ತೀವಲ್ಲ ನಾವು, ಬಸ್ಸಲ್ಲಿ ಬರುವ ನಿದ್ದೆ, ಆಫೀಸಲ್ಲಿ ಕೂತ ನಿದ್ದೆ, ಪುರಾಣದಲ್ಲಿ ನಿದ್ದೆ. ಇವ್ರ ಲೆಕ್ಕ ಪ್ರಹ್ಲಾದ ರಾಜರು ಹೇಳಲೇ ಇಲ್ಲ. ಈ ನಾರ್ಮಲ್ ಇರ್ತಾರಲ್ಲ ಅವ್ರದ್ದು, ಅಬ್ ನಾರ್ಮಲ್ನವ್ರನ್ನ ಮಾತಾಡ್ತೋದೇ ಇಲ್ಲ ಅವರು. ನಾವೆಲ್ಲ ನಾರ್ಮಲ್ ಕ್ಯಾಟಗರಿಗೆ ಬರೋರಲ್ಲ, ಅಬ್ ನಾರ್ಮಲ್ಗಳು. ಯಾವಾಗಂದ್ರೆ ಏನು ಗೊತ್ತಾ, ಎಲ್ಲಿ ನಿದ್ದೆ ಬರಬೇಕೋ ಅಲ್ಲಿ ಬರಲ್ಲ, ಎಲ್ಲಿ ಬರಬಾರ್ದು ಅಲ್ಲಿ ಬರುತ್ತೆ. ಕುರ್ಲಾನಲ್ಲಿ ಮಲಗಿರ್ತೀವಿ, ಮೇಲ್ ಸೋಫಾ, ಪಕ್ಕದಲ್ಲಿ AC, ನಿದ್ದೆ ಬರಲ್ಲ. ಒಳ್ಳೆ ತತ್ವಜ್ಞಾನದ ಕಥೆ ನಡೀತಿರುತ್ತೆ, ನಿದ್ದೆ. ಸೀರಿಯಲ್ ಬಂದಾಗ 1:30 ರಾತ್ರಿ ಆದರೂ ಸೀರಿಯಸ್ ನೋಟ. ಎಲ್ಲಿ ಬರಬೇಕೋ ಅಲ್ಲಿ ಬರಲ್ಲ, ಎಲ್ಲಿ ಬರಬಾರ್ದೋ ಅಲ್ಲಿ ಬರುತ್ತೆ. ನಿದ್ದೆ ಮಾಡೋರು ವಿಚಾರ ಮಾಡಬೇಕು, ನಿದ್ದೆ ಮಾಡೋದ್ರಿಂದ ಏನು ಫಲ. ನಿದ್ದೆ ಮಾಡಿ ಬೇಡ ಅನ್ನಲ್ಲ, ನಿದ್ದೆಯಿಂದಲೂ ಫಲ ಬರಬೇಕು. ನಿದ್ದೆ ಮಾಡಿದರೂ ಕೂಡ ಅದು ಭಗವಂತನ ಆರಾಧನೆ ಆಗಬೇಕು. ಯಾವುದೇ ಕರ್ಮ ಜ್ಞಾನ ಪುರಸ್ಸರವಾಗಿ ಮಾಡಿದರೆ ಅದು ದೇವರ ಪೂಜೆ ಆಗತ್ತೆ. ನೀ ಜ್ಞಾನ ಇಲ್ಲ ಕರ್ಮ ಮಾಡ್ತಿದ್ಯಾ, ಅದು ಪೂಜೆ ಆಗಲ್ಲ. ಯಾವಾಗಲೂ ಒಂದು ಕರ್ಮ ದೇವರ ಪೂಜೆ ಆಗಬೇಕಾದ್ರೆ 3 ಮುಖ್ಯ ಕಾರಣಗಳು. ಒಂದು, ತಿಳಿಬೇಕು, ಕರ್ಮದ ಬಗ್ಗೆ ತಿಳಿವು, ಅರಿವು. 2ನೇದು ನಂಬಿಕೆ, 3ನೇದು ಮಾಡೋದು. ತಿಳಿದು ನಂಬಿ ಮಾಡಿದ ಕರ್ಮಕ್ಕೆ ಪೂಜೆಯ ಫಲ. ನಿದ್ದೆ ಅಂದ್ರೇನು ಮೊದಲು ತಿಳ್ಕೊಳ್ಳಿ, ಹೇಗೆ ಮಾಡಬೇಕು ತಿಳ್ಕೊಳ್ಳಿ. ನಂಬಿ ಮಾಡಿ ದೇವರ ಅನುಗ್ರಹ ಆಗುತ್ತೆ. ನಮ್ಮ ರಾಯರು ಅವ್ರು ಬೇಗ ನಿದ್ದೆ ಮಾಡ್ತಾರೆ. ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೇಶ ವಂದ್ಯರ ತುಗಿರಿ, ಅವ್ರನ್ನ ಮಲಗಿಸ್ರಿ, ಪುಣ್ಯ ಬರುತ್ತೆ. ರಾಯರಿಗೆ ಲಾಲಿ ಹೇಳಿದ್ರೂ ಪುಣ್ಯ ಬರುತ್ತೆ. ಈ ಪುರಾಣ ಕೂತವ್ರಿಗೆ ಲಾಲಿ ಹೇಳಿದ್ರು ನಿದ್ದೆ ಬರುತ್ತೆ. ರಾಯರಿಗೆ ಲಾಲಿ ಹೇಳಿದ್ರೆ ಪುಣ್ಯ ಬರುತ್ತೆ. ಯಾಕೆ ಗೊತ್ತಾ, ಅವರು ಮಾಡುವ ನಿದ್ರೆಯೂ ಕೂಡ ಭಗವಂತನ ಪೂಜೆ. ಅವರಿಗೆ ನಿದ್ರೆಯಲ್ಲಿಯೂ ಭಗವಂತನ ಎಚ್ಚರ ಇದೆ, ನಮಗೆ ಎಚ್ಚರದಲ್ಲಿಯೂ ಭಗವಂತನ ನೆನಪಿಲ್ಲ. ಹಾಗಾಗಿ ಅವರು ಮಾಡೋ ನಿದ್ದೆ ಯೋಗ ನಿದ್ದೆ, ನಾವು ಮಾಡೋದು ರೋಗ ನಿದ್ದೆ. ಎಲ್ಲಿ ಬರಬಾರ್ದು ಅಲ್ಲಿ ಬರುತ್ತೆ ಅಂದರೆ ಅದು ರೋಗ, ಯೋಗ ಅಲ್ಲ. ಅದು ಯೋಗ ನಿದ್ರೆ ನಮ್ಮ ಮಂತ್ರಾಲಯ ಪ್ರಭುಗಳದು ಅಂತಾರೆ. ಹೀಗಾಗಿ ಅಮ್ಮನಿಗೆ ಕೃಷ್ಣ ಕೇಳ್ತಾನೆ, ಅಮ್ಮ ಇಷ್ಟು ನಿದ್ದೆ ಮಾಡು ಅಂತೆಲ್ಲ, ನಿದ್ದೆ ಮಾಡಿದ್ರೆ ಏನು ಫಲ ಅಂದ. ಅವರಮ್ಮ ಮೊದಲು ಒಂದು ಫಲ ಹೇಳಿದ್ಲು. ಏನು ಗೊತ್ತಾ ಕೃಷ್ಣ, ನಿದ್ದೆ ಯಾಕೆ ಮಾಡ್ಬೇಕು ಮಕ್ಕಳು ಅಂದರೆ, ಭುಕ್ತಂ ಬ್ರಜೆ ಜೀರ್ಣತಾಂ, ತಿಂದಿದ್ದು ಕರಗಬೇಕಲ್ಲಪ್ಪ, ಅದಕ್ಕೆ ನಿದ್ದೆ ಮಾಡ್ಬೇಕು. ನೋಡಿ, ಮಕ್ಕಳು ಬೆಳೆಯೋದು ನಿದ್ದೆ ಒಳಗೇನೆ. ಮಕ್ಕಳು ತಿಂದು ಓಡಾಡಬೇಕಾದ್ದಿಲ್ಲ, ಅವಾಗ ಒಳಗೆ ಭಗವಂತ ಡೈಜೆಸ್ಟ್ ಮಾಡಿಬಿಡ್ತಾನೆ. ದೊಡ್ಡವರು ತಿಂದು ಮಲಗ್ತಿದ್ರೆ ಶುಗರ್ ಬಂದ್ಬಿಡುತ್ತೆ. ತಿಂದು ಮಲಗಬಾರ್ದು, ಉಂಡು ಶತಪಥ ಅಂತ. ಊಟ ಆದಮೇಲೆ ಶತಪಥ ಅಂದರೆ 100 ಹೆಜ್ಜೆ ಮಿನಿಮಮ್ ನಡಿಬೇಕು. ಊಟ ಆದಮೇಲೆ ಮಲಗುವ ಮುನ್ನ 100 ಹೆಜ್ಜೆ ಮಿನಿಮಮ್ ನಡಿಬೇಕು. ಆದರೆ ಪುಟ್ಟ ಮಕ್ಕಳಿರುತ್ತೆ, ಹೊಟ್ಟೆ ತುಂಬ ಹಾಲು ಕುಡಿಯತ್ವೆ, ಅವಮ್ಮ ಬೆನ್ನು ನೀವಿರಿಸಿ ಮಲಗಿಸ್ಬಿಟ್ರು ಸಾಕು, ದೇವ್ರ ಒಳಕ್ಕೂ ಡೈಜೆಸ್ಟ್ ಮಾಡ್ತಾನೆ. ದೊಡ್ಡವ್ರಿಗೆ ಹಾಗೆಲ್ಲ ಮಾಡಲ್ಲ, ಹೋಗಿ ನೀನು ಸ್ವಲ್ಪ ದೂರ ಅಂತಾರೆ. ತಿಂದು ಮಲಗದ ಶುಗರ್ ಹಟ್ಟಿಸ್ಕೊಂಬಂತು ಅಂತ ತಿಳ್ಕೊಳ್ಳಿ. ಈ ಮಕ್ಕಳು ಹಾಗಲ್ಲ, ಅವು ಮಲಗೇ ಬೆಳೆದು ಬಿಡತ್ತಂತ. ಅವಕ್ಕೆ ತಿಂದದ್ದು ಕರಗೋದು ಯಾವಾಗ, ಮಲಗದಾಗ ಕರಗಿಬಿಡತ್ತಂತ. ಅದಕ್ಕೆ ಯಶೋದೆ ಹೇಳಿದ್ಲು, ಕೃಷ್ಣ ಕುಡ್ದದ್ದು ತಿಂದದ್ದು ಅರಗಬೇಕು, ಕರಗಬೇಕು, ಅದಕ್ಕೆ ನಿದ್ದೆ ಮಾಡಬೇಕು. ಇದರೊಳಗೆ ನಮಗೊಂದು ಕಥೆ ಇದೆ. ಈಗ ತುಂಬ ನಿದ್ದೆ ಬರಲಿಕ್ಕೆ ಏನು ಕಾರಣ ಗೊತ್ತಾ, ತುಂಬ ತಿಂದಿದ್ದು. ತುಂಬ ತಿಂದರೆ ಆ ಡ್ಯೂಟಿ ಜಾಸ್ತಿ. ಕರಳಿಗೆ ಚಿಕ್ಕ ಕರಳು ದೊಡ್ಡ ಕರಳು ಇರುತ್ತಲ್ಲ, ಅವಕ್ಕೆ ಡ್ಯೂಟಿ ಜಾಸ್ತಿ. ಅದಕ್ಕೇನು ಮಾಡುತ್ತೆ, ತುಂಬ ನಿದ್ದೆ ಮಾಡಿದ್ರೆ ತುಂಬ ತಿಂದಿದ್ದು ಕರಗತ್ತೆ. ಕೆಲವರು ಅಂತಾರೆ, ಹೊಟ್ಟೆ ತುಂಬ ಉಂಡು ಕಣ್ಣು ತುಂಬ ಮಲಗಪ್ಪ ಅಂತ. ಹಂಗೆ ಮಾಡಬಾರ್ದು. ನಿದ್ದೆ ನಿಮಗೆ ಕಡಿಮೆ ಬರಬೇಕಾದ್ರೆ, ನಿಮಗೆ ಸರಿಯಾಗಿ 4:15 ಎಚ್ಚರ ಆಗಬೇಕಂದ್ರೆ 12:15 ಕೂತು ಇಲ್ಲಿ ತನಕ ತಿಂದುಬಿಟ್ರೆ 4:15 ಎಚ್ಚರ ಆಗೋದೇ ಇಲ್ಲ. ನೀವು ವಿಚಾರ ಮಾಡಿ ಬೇಕಾರೆ, ನೀವು ರಾತ್ರಿ 11-11:30 ಊಟಕ್ಕೆ ಕೂತು 12-12:30 ತನಕ ಒಂದಲ್ಲ ಒಂದು ತಿನ್ಕೊಂಡು ನೋಡ್ಕೊಂಡು ಅದು ಮಾಡ್ಕೊಂಡು ಮಲಗಿಬಿಡಿ, 4:15 ಎಚ್ಚರ ಆಗೋದು ಬಹಳ ಕಷ್ಟ. ಎಚ್ಚರ ಆದರೂ ಅನೀಸಿನೆಸ್, ಏನೋ ಒಂಥರ ಕಸಿವಿಸಿ, ಏನೋ ಒಂಥರ ಬೇಜಾರು, ಭಾಳ. ತೀರ ಉಪವಾಸ ಇದ್ದರೂ ಕಷ್ಟ. ಎಷ್ಟೋ ಅಷ್ಟು ಯುಕ್ತಾಹಾರ ವಿಹಾರಸ್ಯ, ಹೆಚ್ಚು ತಿಂದ್ರಿ ಅದರ ಫಲ ಹೆಚ್ಚು ನಿದ್ದೆ. ಆದ್ದರಿಂದ ಯುಕ್ತಾಹಾರ, ಮಿತಬುಕ್ ಹಿತಬುಕ್. ಮಿತವಾಗಿ ತಿನ್ನಿ, ಹಿತವಾಗಿ ತಿನ್ನಿ. ಕೆಲವರು ಅಮಿತವಾಗಿ ತಿಂತಾರೆ, ಅಹಿತವಾಗಿ ತಿಂತಾರೆ. ಯದ್ಯಪಿ ದೇವರಿಗೆ ನೈವೇದ್ಯ ಮಾಡಿದಿರಿ, ಒಳ್ಳೆ ಶಾವಿಗೆ ಕರೆದು ಪಾಯಸ ಇದ್ದರೂ ಕೂಡ ಅದು ಒಳ್ಳೆ ಹಿತವೇ, ಆದರೆ ಮಿತವಾಗಿ ತೊಗೊಳ್ಬೇಕು. ನಿಮ್ಮ ಯೋಗ್ಯತೆ 2 ಸೌಟ್ ಅಂದರೆ 2 ಸೌಟ್ ಹಾಕ್ಸ್ಕೋಬೇಕು.
ಕರೆದವ್ರೇನೋ ಭಾರಿ ಬಲವಂತ ಮಾಡ್ತಿರ್ತಾರೆ, ನೀವು ಬರೋದೇ ಅಪರೂಪ ಅಂಥೇಳಿ ನೀವು ನಾಕಾರ ಸೌಟ್ ತಿಂದುಬಿಟ್ರೆ ಅದು ತಾಮಸ ಪದಾರ್ಥ ಆಗುತ್ತೆ, ಹೆಚ್ಚು ನಿದ್ದೆಗೆ ಕಾರಣ ಆಗುತ್ತೆ, ಭಗವಂತನ ಮರೆವಿಗೆ ಕಾರಣ ಆಗುತ್ತೆ. ನಿಮ್ಮ ಎಲ್ಲ ಕರ್ಮಗಳು ಸತ್ಕರ್ಮಗಳು ಸಕಾಲಕ್ಕೆ ನಡಿಬೇಕಂದ್ರೆ ಊಟದಲ್ಲಿ, ಆಹಾರದಲ್ಲಿ, ವಿಹಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಈ ಕೃಷ್ಣ ಕೊಟ್ಟಂತಹ ಸಂದೇಶ. ಅಮ್ಮ ಕೃಷ್ಣನಿಗೆ ಹೇಳ್ತಾಳೆ, ಅಪ್ಪ ತಿಂದಿದ್ದೆಲ್ಲ ಕರಗತ್ತೆ ಅಂತ. ಕೃಷ್ಣ ಅಂದ, ಆಯ್ತಮ್ಮ, ನಿದ್ದೆ ಮಾಡಿದ್ರೆ ತಿಂದಿದ್ದೆಲ್ಲ ಕರಗತ್ತೆ ಅಂದೆ ನಿಜ, ನಿದ್ದೆ ಅಂದ್ರೆ ಏನು ಅಂದ. ಅವನು ಗೊತ್ತಿದ್ರಲ್ವ, ನಾವು ಯಾವತ್ತೂ ವಿಚಾರವೇ ಮಾಡಿಲ್ಲ ನಿದ್ದೆ ಅಂದ್ರೇನು ಏನಂತ ನಾವು ವಿಚಾರ ಮಾಡಿಲ್ಲ. ನಮಗೂ ಮನೇಲಿ ಮಕ್ಕಳು, ನೀವು ನೋಡಿ, ಪುಟ್ಟ ಮಕ್ಕಳಿದ್ರೆ ಮನೇಲಿ ನೀವು ನೋಡಿ, ಮಲಗೋ ಅಂತ ಕೇಳಿ, ಅಮ್ಮ ಮಲಗು ಅಂದ್ರೆ ಹೇಗೆ ಅಂತ. ತಾಯಿ ಅಂದ್ರೆ ಏನು ಹೇಳ್ತಾಳೆ ಗೊತ್ತಾ? ಈ ಮಕ್ಕಳು, ಪುಟ್ಟ ಮಕ್ಕಳು ನಿದ್ದೆ ಬಂದಿಲ್ಲ ಅಂದರೆ ತಾಯಿ ಸಿಟ್ಟಿಗೆದ್ದೇನು ಹೇಳ್ತಾಳೆ ಹೇಳಿ? ಕಣ್ಮುಚ್ಚು ಬರುತ್ತೆ ಅಂತಾಳಲ್ಲ, ಹಾಗೆ ಅವರಮ್ಮ ಅಂತಾಳೆ. ಕೃಷ್ಣ ಕೇಳ್ದ, ಅಮ್ಮ ನಿದ್ರೆ ಅಂದ್ರೇನು ಅಂದ. ಅದಕ್ಕೆ ತಾಯಿಯಿಂದಲೂ ನಿಮೀಲಿತಾಕ್ಷಿಯುಗಲಹ, ಅಪ್ಪ ಎರಡೂ ಕಣ್ಣು ಮುಚ್ಕೊಳ್ಳೋ ಬರುತ್ತೆ. ಕೃಷ್ಣ ಅಂದ, ನಾನು ಕಣ್ಣು ಮುಚ್ಚಿದ್ರು ಹೊಟ್ಟೆ, ಕಣ್ಣು ಬಿಚ್ಚಿದ್ರು ಹೊಟ್ಟೆ ಅಂದ. ನಮಗೆಲ್ಲ ಏನು ಗೊತ್ತಾ, ಹೀಗೆ ಕಣ್ಣು ಮುಚ್ಚಿಬಿಟ್ರೆ ಮುಂದೇನು ನಡೀತಿದೆ ಗೊತ್ತಾಗಲ್ಲ. ಅದು ಡೀಪಾಗಿ ಕಣ್ಣು ಮುಚ್ಚಿದಾಗ ಮರ್ತು ಹೋಗ್ಬಿಡುತ್ತೆ, ನಿದ್ದೆ ಬಂದ್ಬಿಡುತ್ತೆ. ದೇವರಿಗೆ ಕಣ್ಣು ಮುಚ್ಚಿದ್ರು ಬಿಚ್ಚಿದ್ರು ಮುಚ್ಚಿದಾಗೆ. ಹಾಗಾದ್ರೆ ಕಣ್ಣು ಮುಚ್ಚಿದವ್ರಿಗೆಲ್ಲ ನಿದ್ದೆ ಬರುತ್ತೆ ಅಂತಿಲ್ಲ. ಈಗ ನೋಡಿ, 70 ವಯಸ್ಸಾಗಿರುತ್ತೆ, ಏನೋ ಮನೇಲಿ ಅಳಿಯನ್ ಕಾಟ, ಇನ್ನೇನೋ ಮನೇಲಿ ಮಗಳಿರಲ್ಲ, ಇನ್ನೇನೋ ಮಗ ಕೆಟ್ಟ ಹಾಳಾಗಿ ಹೋಗಿರ್ತಾನೆ, ಇನ್ನೇನೋ ಓನರ್ ಏನೋ ಗೊಳೆಕೊಂಡಿರ್ತಾರೆ, ಇನ್ಯಾವುದೋ ಕೋರ್ಟ್ ಕೇಸು. ಅವ್ರು ಎಷ್ಟು ಕಣ್ಣು ಮುಚ್ಚಿದ್ರು ನಿದ್ದೆ ಬರುತ್ತಾ? ಎಲ್ಲ ಫ್ಯಾನ್ ಹಾಕ್ಕೊಂಡಿರ್ತಾರೆ, 10 ಆಗಿರುತ್ತೆ, 11 ಆಗಿರುತ್ತೆ, ನಿದ್ದೆ ಮಾಡಬೇಕು ಅಂತ ಇಲ್ಲದ ಪ್ರಯತ್ನ ಮಾಡ್ತಾರೆ, ನಿದ್ದೆ ಬರಲ್ಲ. ಬೆಳಗಾಗೆದ್ದು ಯಾರ ಮುಂದೆನೋ ಹೇಳ್ತಿರ್ತಾರೆ, ರಾತ್ರಿ 1:30 ತನಕ ಹೀಗೆ ಹಾಗೆ ಹೊರಳಾಡದೆ ನೋಡಿ, ನಿದ್ದೆನೇ ಬರಲಿಲ್ಲ. ಅದು ಯಾವಾಗ ಬಂತೋ ಗೊತ್ತೇ ಆಗಲಿಲ್ಲ. ಹಾಗಾದ್ರೆ ನೀವು ಅನ್ಕೊಂಡಾಗ ಬಂದಿಲ್ಲ, ಅದು ಯಾವಾಗ ಬಂತೋ ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ನಿದ್ದೆ ಅನ್ನೋದು ಕಣ್ಣು ಮುಚ್ಚಿದ್ರೆ ಬರೋದಲ್ಲ. ಎಷ್ಟೋ ಸತಿ ನನ್ನ ಅನುಭವ, ನಿಮ್ಮ ಅನುಭವ ಗೊತ್ತಿಲ್ಲ, ಗಾಯತ್ರಿ ಜಪಕ್ಕೆ ಅಂತ ಕಣ್ಣು ಮುಚ್ಚಿರ್ತೀವಿ, ನಿದ್ದೆ ಮಾಡಬೇಕು ಅಂತಲ್ಲ, ಸ್ವಲ್ಪ ಡೀಪಾಗಿ ಮಾಡಿದ್ರೆ ಬಿದ್ದೇ ಹೋಗ್ಬಿಟ್ಟಿರ್ತೀವಿ. ನಾವು ಜಪಕ್ಕೆ ಕೂತ್ರೆ ನಿದ್ದೆ ಹೊಡೆಯೋ ಜನ, ಕೃಷ್ಣಂಗೆ ನಿದ್ದೆ ಮಾಡೋ ಅಂದರೆ ನಿದ್ದೆ ಬರಲ್ಲ ಅಂತ. ನೀವು ನಿದ್ದೆ ಮಾಡಬೇಕು ಅಂದ್ರೆ ಬರಲ್ಲ, ಕಣ್ಣು ಮುಚ್ಚಿದ್ರೆ ಬರಲ್ಲ. ಹಾಗಾದ್ರೆ ಬರೋದು ಯಾವಾಗ? ಕೃಷ್ಣ ಅಂದ, ಅಮ್ಮ ನೀ ಹೇಳ್ದಂಗೆ ಕಣ್ಣು ಮುಚ್ಕೊಂಡ್ರೆ ಯಾಕೋ ನಿದ್ದೆನೇ ಬರ್ತಿಲ್ಲ ಅಂದ, ಕಳ್ಳ ಅವನು. ಅದಕ್ಕೆ ಅವರಮ್ಮ ಹೇಳಿದ್ರು, ನೋಡಪ್ಪ, ಜೀವ ಚೇತನ ಕಣ್ಣು ಮುಚ್ಕೊಂಡ್ರೆ ಮಾತ್ರಕ್ಕೆ ನಿದ್ದೆ ಬರಲ್ಲ, ಇವನಿಗೆ ನಿದ್ದೆ ಕೊಡಬೇಕು ಅಂತ ದೇವರಿಗೆ ಅನ್ನಿಸ್ಬೇಕಂತ. ನಿದ್ದೆ ತುಂಬ ಸುಖ, ನಿದ್ದೆ ಒಳಗಿರೋ ಸುಖ ಇನ್ಯಾವುದರಲ್ಲೂ ಇಲ್ಲ. ಅದಕ್ಕೆ ಆಚಾರ ನಾವು ಎಲ್ಲಿ ಬಂದರೂ ಅದೇ ಮಾಡ್ತಿರ್ತೀವಿ. ಯಾವಾಗ ಮಾಡಬೇಕೋ ಅವಾಗ ಮಾಡಿದ್ರೆ ಆ ಸುಖ ಶ್ರೇಷ್ಠವಾದ ಸುಖ. ಯಾವಾಗ ಮಾಡಬಾರ್ದೋ ಅವಾಗ ಬಂದರೆ ದೇವರಲ್ಲಿ ಕೇಳ್ಕೋಬೇಕಂತ. ಸ್ವಾಮಿ ನಿನ್ನ ಕತೆ ಕೇಳೋಕ್ಕೆ ಹೋಗ್ತೀನಿ, ಬಾರದ ಹಾಗೆ ನೋಡ್ಕೋ, ನೀನು ಅನುಗ್ರಹ ಮಾಡಿದ್ರೆ. ನೋಡಿ, ನೀವು ಮನೆ ಒಳಗೆ ಎಷ್ಟೇ ಬಲ್ಬ್ಸ್ ಹಾಕ್ಬೋದು, ಎಷ್ಟೇ ಸೀರಿಯಲ್ ಸೆಟ್ ಹಾಕ್ಬೋದು, KEB ಅವರು ಕರೆಂಟೇ ತೆಗೆದುಬಿಟ್ರೆ ಅಲ್ವಾ? ಹಾಗೆ ನೀವು ಕಣ್ಣು ಬಿಟ್ಕೊಂಡೇ ಕೂತಿರ್ಬೋದು, ಒಳಗೆ ದೇವರೇ ಆಫ್ ಮಾಡಿಬಿಟ್ರೆ ಮುಚ್ಚೇ ಬಿಡುತ್ತೆ. ಕಣ್ಣು ಕ್ಲೋಸ್ ಆದರೆ ಕಿವಿ ಮುಚ್ಕೋಬೇಕಾದ್ದೇ ಇಲ್ಲ. ಗೋವಿಂದ ಇಂದಿರಾರಮಣ, ದೇವರನ್ನು ಕೇಳಬೇಕು. ನಾನೇನೋ ನಿನ್ನ ಕತೆ ಕೇಳಕ್ಕೆ ಹೋಗ್ತಾ ಇದ್ದೀನಿ, ಹೇಳುವವನು ನೀನೇ, ಒಳಗಿದ್ದು ಕೇಳುವವನು ನೀನೇ, ದಯಮಾಡಿ ನನ್ನ ಅಧಿಷ್ಠಾನದಲ್ಲಿ ನಿಂತು ನೀ ಕೇಳಿ ನನಗೆ ಅನುಗ್ರಹ ಮಾಡು ಅಂತ ಭಗವಂತನನ್ನು ಕೇಳ್ಕೊಳ್ಬೇಕು. ಇಲ್ಲದೇ ಇದ್ರೆ ಅವನ ಕತೆ ಅಷ್ಟು ಸುಲಭಕ್ಕೆ ಸಿಗೋದಲ್ಲ. ಹಾಗಾದ್ರೆ ನಿದ್ದೆ ಬರೋದು ಹೇಗೆ? ಕಣ್ಣು ಮುಚ್ಚಿದ್ರೆ ಬರಲ್ಲ. ಅಮ್ಮ ಹೇಳ್ತಾಳೆ, ಕೃಷ್ಣ ನೀನು ಕಣ್ಣು ಮುಚ್ಚಿದ್ರೆ ಸಾಲದು, ಸ್ವಾಂಗಂ ಪ್ರಾಜ್ಞಂ ಯದಾಲಿಂಗತಿ. ಪ್ರಾಜ್ಞ ನಾಮಕ ಪರಮಾತ್ಮ ಈ ಜೀವನನ್ನು ಯಾವಾಗ ಆಲಿಂಗನ ಮಾಡ್ಕೊಳ್ತಾನೋ ಆವಾಗ ಜೀವನಿಗೆ ಬಾಕ್ಯ ವ್ಯಾಪಾರ ಹೋಗ್ಬಿಡುತ್ತೆ, ನಿದ್ದೆ ಬಂದುಬಿಡುತ್ತೆ. ಈ ನಿದ್ದೆ ಬಂದಿರುತ್ತಲ್ಲ, ಅವರಿಗೆ ಕಣ್ಣು ಬಿಚ್ಚಿ ಇದು ಎಷ್ಟು ಅಂತ ಕೇಳಿ ಗೊತ್ತಾಗಲ್ಲ. ಕಣ್ಣಿಲ್ವಾ? ಇದೆ, ಆದರೂ ಕೆಲಸ ಮಾಡಲ್ಲ. ಅವ್ರ ಕೈ ಮಲಗಿರ್ತಾರಲ್ಲ, ಆ ಕೈನ ಹೀಗೆ ಎತ್ತಿಡಿರಿ, ದಬ್ಬಂತ ಬಿದ್ದುಬಿಡುತ್ತೆ. ಯಾಕೆಂದರೆ ಕೈಯೊಳಗಿರೋರು ಇಲ್ಲ ಅಲ್ಲಿ,
ಎಲ್ಲ ಅವರವ್ರ ಆಫೀಸ್ ಕ್ಲೋಸ್ ಮಾಡಿಕೊಂಡು ಭಗವಂತನ ಪಾದಾರವಿಂದದಲ್ಲಿ ವಾಯುದೇವರ ಮಹಲದಲ್ಲಿ ಮಲಗಿಬಿಟ್ಟಿರ್ತಾರೆ. ಇದು ಚೇತನ ಪ್ರಾಜ್ಞನಾಮಕ ಪರಮಾತ್ಮ ಅವನನ್ನು ಮುಟ್ಟಿಬಿಟ್ರೆ ಸಾಕು, ಅವನಿಗೆ ಹೊರಗಿನ ವ್ಯಾಪಾರ ಎಲ್ಲ ಹೋಗ್ಬಿಡುತ್ತೆ. ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ ಅಂತ ತಿಳ್ಕೊಂಡು ನಾವು ನಿದ್ದೆ ಮಾಡಬೇಕಂತ. ದೇವರು ಆ ಪ್ರಾಜ್ಞರೂಪಿ ಪರಮಾತ್ಮ ನಿದ್ದೆ ಕೊಟ್ಟರು ಉಂಟು, ಇಲ್ಲದೇ ಇದ್ರಿಲ್ಲ. ಕೆಲವರು ಇವತ್ತು ಜ್ಞಾನಿಗಳು ಬೇಕಾಷ್ಟು ಜನ ಸಿಗ್ತಾರೆ. ಬೇಕು ಅಂದಾಗ ನಿದ್ದೆ ಬರುತ್ತೆ ಅವ್ರಿಗೆ, ಬೇಕು ಅಂದಾಗ ನಿದ್ದೆ ಬರುತ್ತೆ. 10 ನಿಮಿಷ ಮಲಗ್ತೀನಿ ಅಂತ ಮಲಗ್ತಾರೆ, 10 ನಿಮಿಷ ನಿದ್ದೆ ಬಂದ್ಬಿಡುತ್ತೆ. ಅವ್ರು ಎದ್ದ ಮೇಲೆ 11 ನಿಮಿಷ ಆಗೋದು. ಮುಂಚೆ ಗಿಲಾರಾಮ್ ಇಟ್ಕೊಳ್ಬೇಕಾದ್ದಿಲ್ಲ. ನೀವೆಲ್ಲ ನೋಡಿರ್ಬೇಕು, ಇವಾಗ ಎಲ್ಲ ಬಂದದ್ದು ಗಿಲಾರಾಮ್ ಎಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಅಲಾರಾಮ್? 4:15 ಹೇಳ್ಬೇಕು, ಒಂದು ಮೆಂಟಲ್ ಸೆಟಪ್ ಮಾಡ್ಕೊಂಡ್ರೆ ಬೆಳಗ್ಗೆ 4:15 ಅವರ ಎದ್ದ ಮೇಲೆ 4:15 ಆಗಬೇಕು. 4:15 ಆದಮೇಲೆ ಹೇಳೋದಲ್ಲ, ಇವರು ಎದ್ದ ಮೇಲೆ 4:15 ಆಗಬೇಕು. ಅಷ್ಟು ಅವ್ರಿಗೆ ಮಾನಸಿಕವಾಗಿ ಹಾಗೆ ಅವರು ವ್ಯವಸ್ಥೆ ಮಾಡ್ಕೊಳ್ತಿದ್ರು. ಇವತ್ತು ನಾವು 4:15 ಹೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡು ಅದೇನೋ ಎಬ್ಸತ್ತೆ, ಅದರ ತಲೆ ಮೇಲೆ ಪಟ್ಟಂತ ಹೊಡೆದು ಮತ್ತೆ 1 ನಿಮಿಷ ಹೇಳೋಣ ಅಂತ ಎಲ್ಲರಿಗೂ ನೋಡಿ ಅದು ಸಿಹಿ ಸಕ್ಕರೆ ನಿದ್ದೆ. 4:15 ನಿದ್ದೆ ರೀ, ಛೇ ಅದು ಚಳಿಗಾಲದಲ್ಲಿ, ಅದು ಧನುರ್ಮಾಸದಲ್ಲಿ, ಅದು ಏನಾರು ಮಳೆಗಿಳೆ ಬಂದ್ಬಿಟ್ರಂತುವೆ, ಎಂಥ ನಿದ್ದೆ. ಆಗ ದೇವರೇ ತಿರುಪ್ತಿ ತಿಮ್ಮಪ್ಪನೇ ಎದುರಿಗೆ ಬರ್ತೇನಪ್ಪ ನನ್ನ ಜೊತೆ ತಿರುಪ್ತಿ ಹೋಗಪ್ಪ ಬೇಡ ಅಂತ ಮಲಗಿಬಿಡೋ ಜನ ನಾವು. ಏನು ಆಶ್ಚರ್ಯ ಅಂದರೆ, ನೀವು 4:15 ಅಲಾರಾಮ್ ನಿಮಗೆ ಗೊತ್ತಾಯಿತು, ಕೆಲಸ ಇದೆ ಗೊತ್ತು. ಆಗ 1 ನಿಮಿಷ 4:30 4:35 ಕೇಳೋಣ ಅಂತ 5 ನಿಮಿಷ ಅಂತ ಮಲಗ್ರಿ. ಕಣ್ಣು ಬಿಟ್ಟಾಗ 6:15 ಅಂತಾನೆ, ಅಯ್ಯಪ್ಪ ಅಂತಾನೆ. ನಾರಾಯಣ ಕೃಷ್ಣ ಹೋಗೇ ಬಿಡ್ತು, ಹೇಳುವಾಗಲೇ ಅಯ್ಯಪ್ಪ ಶುರುವಾಯ್ತು. ಇಂದಿರಾ ರಮಣ ಗೋವಿಂದ ಗೋವಿಂದ. ಯಶೋದೆ ಕೃಷ್ಣನಿಗೆ ಹೇಳ್ತಾಳೆ, ನೋಡಪ್ಪ ಕಣ್ಣು ಮುಚ್ಕೋಬೇಕು, ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ ಮಾಡ್ಕೊಳ್ಬೇಕು. ನಿದ್ರೆ ಬಂದರೆ ಕುಡ್ದಿದ್ದೆಲ್ಲ ತಿಂದದ್ದೆಲ್ಲ ಅರಗತ್ತೆ. ಕೃಷ್ಣ ಅಂದ, ಹೌದಾ ಅಮ್ಮ ಅಂದ. ಅಂದರೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀಯ, ಅದಕ್ಕೆ ನಾನು ನಿನ್ನ ಮನೆಗೆ ಬಂದಿದ್ದು ಅಂದ. ಕೃಷ್ಣ ಅಂತಾನೆ, ಅಮ್ಮ ಏನಂದೆ? ಕಣ್ಣು ಮುಚ್ಕೋಬೇಕಾ? ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ ಮಾಡ್ಕೋಬೇಕಾ? ತಿಂದದ್ದು ಕುಡ್ದಿದ್ದೆಲ್ಲ ಅರ್ಗೋಗುತ್ತಾ? ಹಾಗಾದ್ರೆ ಈಗಲೇ ಮಾಡ್ತೀನಿ ನೋಡು ಅಂದ. ಅವನೇ ಹೀಗೆ ತಬ್ಕೊಂಬಿಟ್ಟ. ಅಮ್ಮ ಪ್ರಾಜ್ಞಾ ಅಂದರೂ ನಾನೇ, ತುರ್ಯ ಅಂದರೂ ನಾನೇ, ವಿಶ್ವ ಅಂದರೂ ನಾನೇ. ವಿಶ್ವ, ತೈಜಸ, ಪ್ರಾಜ್ಞಾ, ತುರ್ಯ ಎಲ್ಲ ನಾನೇ. ನೀ ಏನಂದೆ? ಪ್ರಾಜ್ಞನಾಮಕನ ಆಲಿಂಗನ, ನನ್ನ ಬಿಟ್ಟು ಇನ್ನೊಬ್ಬ ಪ್ರಾಜ್ಞಾ ಅಂತಿಲ್ಲ, ನಾನೇ ಅಂತ ಹೀಗಂದ. ಒಂದು ಸತಿ ಹೀಗೆ ಕಣ್ಣು ಮುಚ್ಚಿದ, ಮತ್ತೆ ಕಣ್ಬಿಟ್ಟ. ಅಮ್ಮಂಗಂದ, ಎಷ್ಟು ಕರೆಕ್ಟಾಗಿ ಹೇಳ್ತೀಯ ಅಮ್ಮ ನೀನು, ನಿಜ ನೀ ಹೇಳಿದ್ದು ಈಗ ತಾನೇ ಕುಡಿಸಿದ್ಯಲ್ಲ, ಎಲ್ಲ ಕರಗೋಯ್ತು, ಇನ್ನೊಂದು ಹಂಡೆ ಹಾಲು ತೊಗೊಂಡು ಬಾ ಅಂದ. ಅವಳಂದ್ಲು, ಅಪ್ಪ ನೀನು ನಿದ್ದೆನೂ ಮಾಡಬೇಡ, ಎದ್ದೆದ್ದು ಹಾಲು ಕೆಡಬೇಡ, ಏನಾರು ಮಾಡ್ಕೋ. ಅವರಮ್ಮ ಎಷ್ಟಾದರೂ ನಿದ್ದೆ ಮಾಡಿಲ್ವಲ್ಲ ಅಂತ ಮತ್ತೆ ಮತ್ತೆ ತೂಗೋಳಂತ. ತೂಗುವಾಗ ಆ ಹಾಡು ಹೇಳೋಳಂತ. ಹಾಡು ಹೇಳ್ತಿದ್ರೆ ಕೃಷ್ಣ ಆಗಾಗ ತೊಟ್ಲಿಂದ ಕತ್ತು ಮೇಲೆತ್ತಿ ಅಮ್ಮನ್ನೇ ನೋಡೋದಂತ, ಇವು ಹಾಳು ಹೇಳೋದನ್ನೇ ನೋಡೋದಂತ. ಅವ್ರ ಅಮ್ಮಂಗೆ ಆಶ್ಚರ್ಯ, ಏನೋ ಕೃಷ್ಣ ಹಾಗೆ ಯಾಕೆ ನೋಡ್ತಾ ಇದೆಯಾ? ಕೃಷ್ಣ ಅಂದ, ಅಮ್ಮ ಅದೇನಮ್ಮ ಯಾವಾಗಲೂ ಒಂದೇ ಹಾಡು ಹೇಳ್ತೀಯ, ಹಳೇ ಹಾಡು, ಈ ಹಳೇ ಟೇಪ್ ರೆಕಾರ್ಡರ್ ಇದ್ದಾಗೆ, ಇದು ಬಿಟ್ಟರೆ ಬೇರೆ ಹಾಡೇ ಇಲ್ವಾ ನಿನಗೆ? ಯಾವ ಹಾಡು? ಕೃಷ್ಣ ಹೇಳ್ತಾನೆ, ಮಾತರ್ಗಾಯಸಿ ಕಿಂ ಸದಾ ಜಲನಿಧೌ ಶೇಷಾಂಗ ಸಂಶಾಯಿನಂ ತಾಸೌ ನನು ನಿದ್ರಿತ ಪರಿವೃತೋ ದದ್ಯಾತ್ತವಾಪೀತಿತಾಂ ಏವಂ ಚೇದ್ಗದಿತಂ ತ್ವದೀಯಮಖಿಲಂ ತತ್ಕರ್ಣದೇಶಂಗತಂ ಯಾತೀತಿ ಪ್ರತಿಪಾದಯನ್ ನಿಜಮತಂ ಪಾಯಾತ್ ಯಶೋದಾಸುತಃ. ಅಮ್ಮ ಯಾವಾಗಲೂ ನೀನು ಆ ಶೇಷನ ಮೇಲೆ ಕ್ಷೀರ ಸಮುದ್ರದಲ್ಲಿ ಮಲಗಿದ ಭಗವಂತನನ್ನೇ ಕುರಿತು ಹಾಡು ಹೇಳ್ತೀಯಲ್ಲ, ಯಾಕೆ? ಪಾಲಕಡಲೊಳು ಪವಡಿಸಿದವನೇ, ಒಂದಾಲದ ಎಲೆ ಮೇಲೆ ಮಲಗಿರುವ ಶಿಶುವೆ, ಶ್ರೀಲತಾಂಗಿಯರ ಚಿತ್ತದ್ವಲ್ಲಭನೇ, ಬಾಲ ನಿನ್ನನು ಪಾಡಿ ತೂಗುವೆನಯ್ಯ, ಜೋ ಜೋ ಅಂತ ತೂಗ್ತಿದ್ಲು. ಕೃಷ್ಣ ಅಂದ, ಯಾವಾಗಲೂ ಅವನದು ಹಾಡೇ ಹೇಳ್ತೀಯಲ್ಲ, ಬೇರೆ ಯಾವುದು ಬರಲ್ವಾ? ಈಗಿನ ಕಾಲದವ್ರು ಹಾಡು ಕೇಳ್ಬಿಟ್ಟಿದ್ರೆ ಕೃಷ್ಣ ಬೈದೇ ಬಿಡೋನು. ಈಗಿನ ಕಾಲದವ್ರು ಯಾವ ಹಾಡೇ ಹೇಳಲ್ಲ, ಜೋಗಳದ ಹಾಡೇ ಗೊತ್ತಿಲ್ಲ ಯಾರು. ಪಾಪ ಯಶೋದೆ ಓಲ್ಡ್ ಸ್ಟೈಲಲ್ಲಿ ಆ ಶೇಷದೇವ್ರ ಮೇಲೆ ಮಲಗಿದ ಕೃಷ್ಣಂದೇ ಹಾಡು ಹೇಳ್ತಾ ಇರುವಾಗ ಕೃಷ್ಣ ಕೇಳೋನಂತ, ಯಾವಾಗಲೂ ಒಂದೇ ಹಾಡು ಹೇಳ್ತೀಯ, ಬೇರೆ ಹಾಡು ಬರಲ್ವಾ ನಿಂಗೆ ಅಂತ.
ಅದಕ್ಕೆ ಅವಳು ಹೇಳೋಳಂತೆ, ಇಲ್ಲ, ನಾನು ಯಾಕೆ ಆ ಹಾಡು ಹೇಳ್ತೀನಿ ಅಂದರೆ, ಆ ಶೇಷಶಾಹಿಯಾದ ಭಗವಂತ ಅಷ್ಟೊಂದು ನಿದ್ದೆ ಮಾಡ್ತಿದ್ದಾನಲ್ಲ, ಅದರೊಳಗೆ ನಿಂಗೊಂಚೂರು ಕೊಡಲಿ ಅಂತ ಮಾಡ್ತಾ ಇದ್ದೀನಿ ಅನ್ನೋಳು. ಇದರೊಳಗೊಂದು ಕಥೆ ಇದೆ. ಯಾರು ಭಗವಂತನನ್ನು ಯಾವ ಬಗೆಯಿಂದ ಆರಾಧನೆ ಮಾಡ್ತಾರೋ, ದೇವರನ್ನು ಯಾವ ಗುಣದಿಂದ ಉಪಾಸನೆ ಮಾಡ್ತಾರೋ ಆ ರೀತಿ ವರ ಕೊಡ್ತಾನೆ. ದೇವರಿಗೆ ನಿದ್ದೆ ಇಲ್ಲ, ದೇವರಿಗೆ ಸುಖ ಇಲ್ಲ ಅಂತಿದ್ರೆ ನಿಮಗೂ ನಿದ್ದೆನೂ ಇಲ್ಲ, ಸುಖವೂ ಇಲ್ಲ. ದೇವರಿಗೆ ನಿದ್ದೆ ಇಲ್ಲದೆ ಇದ್ರೂ ಸುಖ ಇದೆ, ಅವನು ನಿದ್ದೆ ಮಾಡುವ ಹಾಗೆ ಮಾಡ್ತಾನೆ. ನಿದ್ದೆ ಅಜ್ಞಾನದ ವ್ಯಾಪಾರ, ಅದು ಅವನಿಗಿಲ್ಲ. ಆದರೆ ನಿದ್ದೆಯಿಂದ ಬರಬೇಕಾದ ಆನಂದ ಅವನಿಗಿದೆ. ಯದ ಸುಪ್ತಿಗತೋಪಿ ಹರಿಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮ. ನಿದ್ದೆ ಮಾಡದಿದ್ದರೂ ಭಗವಂತನ ಸುಖಕ್ಕೇನು ಕೊರತೆ ಇಲ್ಲ. ಹೀಗೆ ಯಾರು ಉಪಾಸನೆ ಮಾಡ್ತಾರೆ ಅವ್ರಿಗೆ ಒಳ್ಳೆ ನಿದ್ದೆ ಕೊಡ್ತಾನೆ. ನಿದ್ದೆ ಮಾಡ್ತಾ ಇದ್ದಾನೆ ದೇವರು ಅಂತ ಅಂದ್ಕೊಂಡ್ರೆ ನಿಂಗೂ ಒಂಚೂರು ನಿದ್ದೆ ಕೊಡ್ತಾನೆ ಅಂತ ನಾನು ನಿದ್ದೆ ಮಾಡುವ ದೇವರ ಹಾಡು ಹೇಳ್ತಾ ಇದ್ದೀನಿ. ಕೃಷ್ಣ ಅಂದ, ಅಮ್ಮ ಎಷ್ಟು ದಡ್ಡಿ ಇದೆಯಾ ನೀನು, ತುಂಬ ಪೆದ್ದು. ಯಾಕಂದರೆ ಏವಂ ಚೇತ್, ನೀ ಹೇಳ್ದ ಹಾಗೆ ಶೇಷನ ಮೇಲೆ ದೇವರು ಮಲಗಿದಾನೆ ಅಂತಲೇ ಇಟ್ಕೊ. ಅವನು ಮಲಗಿದ್ರೆ ನೀ ಹೇಳೋ ಹಾಡು ಅವನಿಗೆ ಯಾಕೆ ಕೇಳತ್ತೆ? ಈ ಮಲಗದವ್ರ ಮುಂದೆ ಹೇಳಿದ್ರೆ ಏನಾರು ಕೇಳುತ್ತಾ? ಏನು ಚೆನ್ನಾಗಿ ಹೇಳಿದ್ರೆ ಆಚಾರ್ಯ ನೀವು ಪುರಾಣ, ನಿದ್ದೆ ಮಾಡಿಬಿಟ್ರದು ಏನು ಗೊತ್ತಾಗತ್ತೆ ನಿಮಗೆ? ನಿದ್ದೆ ಮಾಡಿದವ್ರ ಮುಂದೆ ಏನು ಹೇಳಿದ್ರೂ ಗೊತ್ತಾಗಲ್ಲ, ಎದ್ದವ್ರ ಮುಂದೆ ಹೇಳಿದ್ರೇ ಗೊತ್ತಾಗಲ್ಲ. ನಿದ್ದೆ ಮಾಡಿದವ್ರ ಮುಂದೆ ಏನು ಗೊತ್ತಾಗುತ್ತೆ? ಕೃಷ್ಣ ಕೇಳೋನಂತೆ, ಅಮ್ಮ ನಿನ್ನ ಪ್ರಕಾರ ಶೇಷದೇವರ ಮೇಲೆ ದೇವರು ಮಲಗಿದ್ರೆ ನೀ ಹೇಳೋ ಹಾಡು ಕೇಳಿಸ್ಕೊಂಡು ಅವನು ನಂಗೆ ನಿದ್ದೆ ಕೊಡ್ಬೇಕು ಅಲ್ವಾ? ನಿದ್ದೆ ಮಾಡಿದವ್ರಿಗೆ ಎಲ್ಲಿ ಕೇಳುತ್ತೆ ಎಂದ. ಕೃಷ್ಣ ಅಂತಾನೆ, ಆ ಮಲಗಿದಾನಲ್ಲ ಅವನಿಗೂ ನಿದ್ದೆ ಇಲ್ಲ, ಅವನೇ ನಾನು, ನನಗೂ ನಿದ್ದೆ ಇಲ್ಲ. ಅದರಿಂದ ಸುಮ್ಮನೆ ಹಾಡು ಹೇಳಿ ಹೇಳಿ ಒದ್ದಾಡಬೇಡ, ನಿನ್ನ ಕೆಲಸ ನೀ ಮಾಡು, ನಂಗೆ ಕೆಲಸ ನಾ ಮಾಡ್ತೀನಿ ಅಂತ ಭಗವಂತ ಹೀಗೆ ಅಮ್ಮನ್ನ ಗೊಳೆಕೋತಿದ್ನಂತೆ. ಕೃಷ್ಣ ಗೊಳೆಕೊಳ್ಳೋದೇ ಯಶೋದೆಗೆ ಆನಂದ ಆನಂದ. ನಮ್ಮನೇಲೆ ಮಕ್ಕಳು ಚೂರು ಚೇಷ್ಟೆ ಮಾಡಿದ್ರು ತಾಯಂದು ಹೀಗಂತಾರೆ, ಸಾಕಾಗಿ ಹೋಗಿದೆ ಆಚಾರ್ಯ, ಏನು ಚೇಷ್ಟೆ ಅಂತೀರಿ? ಅಲ್ಲ, ಕೃಷ್ಣನಷ್ಟು ಚೇಷ್ಟೆ ಮಾಡಿದರೆ ನೀವು ಮನೇಲಿ ಮಕ್ಕಳನ್ನ ಇಟ್ಕೊಳ್ತಾನೇ ಇರಲಿಲ್ಲ. ಇಂಥ ಮಕ್ಕಳನ್ನೇ ಇಟ್ಕೊಳ್ಳದೆ ಬೇಬಿ ಸಿಟ್ಟಿಂಗ್ ಸೆಂಟರ್ಗೆ ಹಾಕೋ ನಾವು. ಕೃಷ್ಣನಂಥ ಚೇಷ್ಟೆ ಮಕ್ಕಳು ಏನೋ ನಮ್ಮಲ್ಲಿ ಇದ್ಬಿಟ್ರೆ ಮನೇಲಿ ಇಟ್ಕೊಳ್ತಿದ್ವಾ? ಕೃಷ್ಣ ಅಂತಾನೆ, ನನ್ನ ಚೇಷ್ಟೆಯನ್ನು ತಡೆಯುವ ತಾಳ್ಮೆ ಜೀವನದಲ್ಲಿ ಸಂಪಾದನೆ ಮಾಡಬೇಕು. ದೇವರು ಮಕ್ಕಳನ್ನು ಯಾಕೆ ಕೊಡ್ತಾನೆ ಅಂದರೆ ನಿಮ್ಮ ತಾಳ್ಮೆ ಟೆಸ್ಟ್ ಮಾಡಲಿಕ್ಕಂತ. ನಮ್ಗೆ ತಾಳ್ಮೆನೇ ಇಲ್ಲ, ಬರೀ ಸಿಟ್ಟು ಸಿಟ್ಟು ಸಿಟ್ಟು. ಮಗು ಚೂರು ಚೇಷ್ಟೆ ಮಾಡಿದ್ರು ಕೆಲವರಂತ ಸಾಕಪ್ಪ ಸಾಕು, ದೇವ್ರು ಕೇಳಿಸ್ಕೊಂಡು ಬಿಡ್ತಾನೆ. ಕೇಳಿಸ್ಕೊಂಡು ಸಾಕಪ್ಪ ಸಾಕಂದ್ಯಾ, 2 ಜನ್ಮದಲ್ಲಿ ನಿಂಗೆ ಮಕ್ಕಳೇ ಇಲ್ದಾಗ ಮಾಡ್ತೀನಿ ಅಂತ. ಸಾಕಂದಿದ್ಯಲ್ಲ ಬಿಡು ಅಂತ. ಮಕ್ಕಳ ಒಳಗೆ ಪಾಲಯತ್ ಪಂಚವರ್ಷಾಣೆ, 5 ವರ್ಷದ ತನಕ ಸಾಲಿಗ್ರಾಮದ ಒಳಗೆ ಎಂಥ ಭಗವಂತನ ರೂಪ ಇರುತ್ತೋ ಅದೇ ರೂಪ ಆ ಮಕ್ಕಳಲ್ಲಿ ಗೋಪಾಲಕೃಷ್ಣ ಇರ್ತಾನಂತ. ಹೆಣ್ಣು ಮಕ್ಕಳು ನೀವೇನು ಸಾಲಿಗ್ರಾಮ ಪೂಜೆ ಯಾವುದು ಜಪ ತಪ ನೇಮ ಯಾವುದು ಬೇಕಿಲ್ಲ. ಪುಟ್ಟ ಕಂದಮ್ಮ ಇದ್ದರೆ ಒಳ್ಳೆ ಪ್ರತಿಮೆ, ಅದು ದೇವರ ಪ್ರತಿಮೆ. ಅದಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸಿ, ಮೃದುವಾಗಿ ಮಾಡಿಸಿ. ಯಾವ ಮಕ್ಕಳನ್ನು ಎಬ್ಬಿಸುವಾಗ ಸ್ನಾನಕ್ಕೆ ಬಂದರೆ ಯಾವ ಮಗನೂ ಬರುತ್ತಾ? ಕರೆದ ತಕ್ಷಣ ಯಾವ್ದಾದ್ರು ಬರುತ್ತಾ? 1 ವರ್ಷ 2 ವರ್ಷದ ಮಕ್ಕಳು ನಡೆಯೋ ಸ್ನಾನಕ್ಕೆ ಅಯ್ಯೋ ಹೋಗಮ್ಮ ಅಂತಾನೆ ಶುರು ಮಾಡೋದವು. ಈ ತಾಯಿಗೆ ಅರ್ಜೆಂಟು, ಪ್ರಾರಬ್ಧ, ನನ್ನಣೆ ಬರ, ಏನು ಸಿಕ್ಕಿಬಿಟ್ಟಿದೆಯೋ ರಪ ರಪ ಹೊಡೆದು ರಪ್ಪ ಅಂತ ತೊಗೊಂಡೋಗಿ ಎತ್ತಾಕಿ ಅದು ಮೂತಿಗೆಲ್ಲ ಬ್ರಷ್ ಮಾಡಿ ಸ್ನಾನಕ್ಕೆ ಬಿಸಿ ಬಿಸಿ ನೀರು ಹುಯ್ದು ಹೀಗೆಲ್ಲ ಮಾಡಿದ್ರಿ ಜನ್ಮ ಜನ್ಮಾಂತರಕ್ಕೂ. ಕೃಷ್ಣ ಅಂತಾನೆ, ಈ ಮಗುನ ನೋಡ್ಕೊಳ್ಳೋ ಯೋಗ್ಯತೆಯೇ ನಿಂಗಿಲ್ಲ, ನಾನು ನಿನ್ನ ಮನೆಗೆ ಮಗನಾಗಿ ಹೇಗೆ ಬರಲಿ ಅಂತ ಕೃಷ್ಣ ಕೇಳ್ತಾನೆ. ಯಶೋದೆ ಕೃಷ್ಣ ಏನು ಚೇಷ್ಟೆ ಮಾಡಿದ್ರು ನಗನಗ್ತಾ ಇರ್ತಿದ್ಲಂತೆ. ಇಷ್ಟು ನಗನಗ್ತಾ ಇರ್ತಾಳೆ, ಆದ ಕಾರಣ ನಾನು ಇವಳು ಮನೆಗೆ ಬರ್ತೀನಿ ಅಂತ ಕೃಷ್ಣ ಬಂದಿದ್ದಾನಂತೆ. ಆ ಕೃಷ್ಣನ ವೈಭವದ ಮತ್ತೆ ಅನೇಕ ಲೀಲೆಗಳನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.